ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಆಧ್ಯಾತ್ಮಿಕ ಪ್ರವಚನದಲ್ಲಿ ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾಗಿರುವಂತಹ ಸಮಯ ಪ್ರಜ್ಞೆ ಮತ್ತು ಧರ್ಮ ಅಧರ್ಮಗಳ ವಿಚಕ್ಷಣ ಅಂತ, ಈ ಎರಡು ವಿಧದ ತಿಳುವಳಿಕೆ ಮನುಷ್ಯರಿಗೆ ಇದ್ದಾಗ ಅವರು ತಮ್ಮ ಜೀವನದಲ್ಲಿ ಸ್ವಧರ್ಮವನ್ನು ಆಚರಿಸೋದಕ್ಕೆ ಸಾಧ್ಯವಾಗುತ್ತೆ. ತನ್ಮೂಲಕ ಅವರ ಮಾನವ ಜನ್ಮ ಸಾರ್ಥಕವಾಗುತ್ತೆ. ಮಾನವ ಜನ್ಮದ ಮುಖ್ಯವಾದ ಗುರಿ ಭಗವಂತನ ಸಾಕ್ಷಾತ್ಕಾರ. ಭಗವಂತನನ್ನ ಪಡ್ಕೊಂಡ್ಮೇಲೆ ಪುನಃ ಆ ಜೀವ ಈ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಪುನಃ ಈ ಕರ್ಮಭೂಮಿ, ಈ ಮೃತ್ಯುಲೋಕಕ್ಕೆ ಪುನಃ ಹಿಂತಿರುಗೋದಿಲ್ಲ. ಈ ಎಲ್ಲ ವಿಚಾರಗಳು ನಮಗೆ ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ಇವತ್ತಿನ ಈ ಪ್ರವಚನದಲ್ಲಿ ನಾವು ಮೊದಲು ಈ ಬ್ರಹ್ಮಾಂಡದ ಸೃಷ್ಟಿ ಕಲ್ಪದ ಆದಿಯಲ್ಲಿ ಯಾವ ರೀತಿ ಆಯಿತು, ಭಾಗವತದಲ್ಲಿ ಇದ್ರ ಬಗ್ಗೆ ಏನು ತಿಳಿಸ್ತಾ ಇದೆ, ಇದನ್ನು ನಾವು ಗಮನಿಸ್ತಾ ಮುಂದುವರಿಯೋಣ. ಶ್ರೀಮನ್ನಾರಾಯಣನಿಂದ ಪ್ರಕಟವಾದಂತಹ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಂದ ಆದೇಶವನ್ನು ಪಡ್ಕೋತಾರೆ. ನೀನು ಸೃಷ್ಟಿ ಮಾಡು ಅಂತ ಪರಮಾತ್ಮ ಹೇಳ್ತಾನೆ. ವೇದಗಳನ್ನು ಕೂಡ ಪರಮಾತ್ಮ ಬ್ರಹ್ಮದೇವರಿಗೆ ಕೊಡ್ತಾನಂತೆ. ಆ ವೇದಗಳನ್ನು ಆಧರಿಸಿ ಮುಂದಿನ ಕಲ್ಪದ ಸೃಷ್ಟಿಯನ್ನು ನೀನು ಮಾಡು ಅಂತ ತಿಳಿಸ್ತಾನೆ. ಈಗ ಈ ಸೃಷ್ಟಿ ಕಾರ್ಯದಲ್ಲಿ ಯಾವ ಯಾವ ಕರ್ಮಗಳು ಯಾರ್ಯಾರಿಗೆ ವ್ಯವಸ್ಥಿತವಾಗಿ ನಿಯೋಜಿಸಲ್ಪಡಬೇಕು ಅಂತ, ಅಂದರೆ ನಾವೇನು ಹೇಳ್ತೀವಿ ಅಲಾಟ್ಮೆಂಟ್ ಅಂತ, ಯಾರು ಏನು ಮಾಡಬೇಕು. ಈಗ ಪಂಚಭೂತಾತ್ಮಕವಾದ ಸೃಷ್ಟಿಯಂತೂ ಆಗತ್ತೆ. ಆ ಸೃಷ್ಟಿಯಲ್ಲಿ ಜೀವಾತ್ಮರುಗಳು ಕೂಡ ಹುಟ್ಟಿ ಬರ್ತಾರೆ. ಸುಮ್ಮನೆ ಏನೋ ಒಂದು ರ್ಯಾಂಡಮ್ ಆಗಿ ಸೃಷ್ಟಿ ಆಗೋಯ್ತು, ಏನೋ ಅವ್ರವ್ರ ಪಾಡಿಗೆ ಅವ್ರ ಜೀವನ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಹಿಂದಿನ ಕಲ್ಪದಲ್ಲಿ ಯಾರೆಲ್ಲ ಜೀವಾತ್ಮರು ಮುಕ್ತಿಯನ್ನ ಪಡ್ಕೊಂಡಿಲ್ವೋ, ಯಾರದ್ದು ಇನ್ನು ಕರ್ಮ ಶೇಷ ಉಳ್ಕೊಂಡಿದೆಯೋ, ಆ ಎಲ್ಲ ಜೀವಾತ್ಮರ ಕರ್ಮವನ್ನ ಮೊತ್ತ ಅವೆಲ್ಲವನ್ನ ಗಮನದಲ್ಲಿಟ್ಕೊಂಡು
ಬ್ರಹ್ಮದೇವರು ಏನ್ ಮಾಡ್ತಾರೆ, ಈಗಿನ ಸೃಷ್ಟಿಯನ್ನ ಮಾಡ್ತಾರೆ. ಈಗ ಮೊದಲು ಯಾರು ಹುಟ್ಟಬೇಕು, ಅವರೆಷ್ಟು ಕಾಲ ಬಾಳ್ಬೇಕು, ಅವರ ಮೂಲಕ ಅಂದ್ರೆ ಅವರ ಹೊಟ್ಟೆಯಲ್ಲಿ ಯಾರು ಹುಟ್ಟಬೇಕು, ಅವರೆಷ್ಟು ಕಾಲ ಬಾಳ್ಬೇಕು, ಏನೇನ್ ಕರ್ಮ ಮಾಡಬೇಕು, ಹಾಗೆ ಯಾವ ಪ್ರದೇಶದಲ್ಲಿ ಯಾರೆಲ್ಲ ಜನಿಸ್ಬೇಕು, ಅವರ ಆಯುಷ್ಯ, ಆರೋಗ್ಯ, ಅವರ ಕರ್ಮ ಇತ್ಯಾದಿ ಇವೆಲ್ಲ ಕೂಡ ಆ ಜೀವಾತ್ಮರುಗಳ ಪ್ರಾರಬ್ಧಕ್ಕನುಸಾರವಾಗಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅದು ಆಗಬೇಕಾಗಿದೆ. ಅದನ್ನ ಬ್ರಹ್ಮದೇವರು ಕಾಲ, ದೇಶ, ಕಾರ್ಯ, ಕಾರಣ ಅಂತ ಈ ನಾಲ್ಕನ್ನು ಗಮನದಲ್ಲಿಟ್ಕೊಂಡು ಸೃಷ್ಟಿಯನ್ನ ಮಾಡಿರ್ತಾರೆ. ಇದು ಬಹಳ ಮುಖ್ಯವಾದ ವಿಚಾರ. ಹೀಗೆ ಸೃಷ್ಟಿಯಾದಂತಹ ಈ ಬ್ರಹ್ಮಾಂಡದಲ್ಲಿ ಹಿಂದಿನ ಕಲ್ಪಕ್ಕೆ ಅನುಗುಣವಾಗಿಯೇ ದೇವತೆಗಳು, ಸಪ್ತಋಷಿಗಳು, ಅಸುರರು ಅಥವಾ ದೈತ್ಯರು, ಮಾನವರು ಮತ್ತೆ ಕೆಳಗಿನ ಲೋಕಗಳು, ನಾಗರು ಇತ್ಯಾದಿ ಅವರು ಇವರು ಎಲ್ಲ ಕೂಡ ಅದೇ ರೀತಿಯಲ್ಲಿ ಸೃಷ್ಟಿಯಾಗ್ತಾರೆ. ಅಂದ್ರೆ 3 ಹಂತಗಳು: ದೇವತೆಗಳು, ಮನುಷ್ಯರು, ಮನುಷ್ಯರಿಗಿಂತ ಕೆಳಗಡೆ ಇರುವಂತ ಪ್ರಾಣಿ ಪಕ್ಷಿಗಳು ಇತ್ಯಾದಿ ಈ ಎಲ್ಲ ವಿಧವಾದ ಶರೀರಗಳ ಸೃಷ್ಟಿಯಾಗತ್ತೆ. ಖೇಚರ, ಭೂಚರ, ಜಲಚರ, ಆಮೇಲೆ ಸ್ವೇದಜ ಅಂತ ಈ ರೀತಿಯಲ್ಲಿ 4 ತರದ ಸೃಷ್ಟಿ ಅಂತ ಕೂಡ ಒಂದು ಕಡೆ ಬರುತ್ತೆ. ಆಕಾಶದಲ್ಲಿ ಚಲಿಸುವವರು, ಭೂಮಿ ಮೇಲೆ ಚಲಿಸುವಂಥವರು, ನೀರಿನಲ್ಲಿ ಚಲಿಸುವಂಥವರು, ಹೀಗೆಲ್ಲ ಅವರವರ ಸೃಷ್ಟಿಯನ್ನ ಬ್ರಹ್ಮದೇವರು ಶರೀರಗಳನ್ನ ಅವರಿಗೆ ಸೃಷ್ಟಿ ಮಾಡಿ ಕೊಡ್ತಾನೆ. ಈಗ ಯಾರ್ಯಾರು ಏನೇನು ಕರ್ಮ ಮಾಡಬೇಕು ಈ ಜಗತ್ತಲ್ಲಿ ಅದನ್ನು ಕೂಡ ಮೊದಲೇ ನಿಯಮಿಸಿ ಬ್ರಹ್ಮದೇವರು ಅದೇ ರೀತಿಯಾದ ಸೃಷ್ಟಿಯನ್ನ ಇಲ್ಲಿ ರಚನೆ ಮಾಡಿರ್ತಾನೆ. ಇದೇ ಕಾರಣಕ್ಕೆ ಪ್ರಾರಬ್ಧವನ್ನ ಬದಲಾಯಿಸೋಕ್ಕಾಗೋದಿಲ್ಲ ಅನ್ನೋದನ್ನ ಬಹಳಷ್ಟು ಕಡೆ ನಾವು ವೇದಾಂತದಲ್ಲಿ, ಪುರಾಣಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ. ಯಾಕೆ ಇಂಥವರ ಸೃಷ್ಟಿ ಈ ಕಾಲದಲ್ಲೇ ಆಯಿತು, ಹೀಗೆ ಆಯಿತು, ಅವರ ಜೀವನದಲ್ಲಿ ಇಂಥ ಘಟನೆಗಳೇ ನಡೆಯುತ್ತೆ? ಈಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಅಸ್ಟ್ರಾಲಜಿ ಅಂತ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ. ಇನ್ನೂ ಸೃಷ್ಟಿ ಆಗದೇ ಇರೋದು ಅಥವಾ ಸೃಷ್ಟಿಯಾಗಿರುವಂಥವರ ಮುಂದಿನ ದಿನಗಳ ಭವಿಷ್ಯ ಹೇಗಿರುತ್ತೆ, ಮುಂದೆ ಏನೆಲ್ಲ ನಡೆಯುತ್ತೆ, ಬ್ರಹ್ಮಾಂಡದಲ್ಲಿ ಏನೆಲ್ಲ ಮುಂದೆ ನಡೆಯೋದಿದೆ, ಇವೆಲ್ಲ ಕೂಡ ಮೊದಲೇ ನಿಶ್ಚಯ ಆಗಿರುತ್ತೆ. ಅದಕ್ಕನುಗುಣವಾಗಿಯೇ ಇಲ್ಲೆಲ್ಲ ಕೂಡ ಬದಲಾವಣೆ, ಹಾಗೆ ಅಭಿವೃದ್ಧಿ ಅಥವಾ ವಿನಾಶ, ಇನ್ನೊಂದು ಮತ್ತೊಂದು ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ, ಮುಂದುವರಿತಾ ಇರುತ್ತೆ. ಈಗ ಆಯಾ ಜೀವರುಗಳು ಹಿಂದಿನ ಕಲ್ಪದಲ್ಲಿ ಮುಕ್ತಿಯನ್ನ ಅವರು ಪಡ್ಕೊಂಡಿಲ್ಲ. ಮಹಾಪ್ರಳಯ ಆದಾಗ ಸೂಕ್ಷ್ಮ ರೂಪದಲ್ಲಿ ಸುಪ್ತಾವಸ್ಥೆಯಲ್ಲಿ ಬ್ರಹ್ಮಲೋಕದಲ್ಲಿ ಅಥವಾ ಬ್ರಹ್ಮನಲ್ಲಿ ಅವರು ವಾಸ ಮಾಡ್ತಾ ಇರ್ತಾರೆ. ಆ ಬ್ರಹ್ಮಲೋಕ ಅಥವಾ ಬ್ರಹ್ಮದೇವರು ಪರಮಾತ್ಮನಲ್ಲಿ ಲೀನವಾದಾಗ ಪರಮಾತ್ಮನಲ್ಲಿ ಇರ್ತಾರವರು, ಕಾರಣ ರೂಪದಲ್ಲಿ ಇರ್ತಾರೆ. ಆ ಸೂಕ್ಷ್ಮತೆ ಕೂಡ ಲಯವಾಗಿ ಕಾರಣ ರೂಪದಲ್ಲಿ ಇರ್ತಾರೆ. ಪುನಃ ಆ ಕಾರಣ ಶರೀರದಿಂದ ಸೂಕ್ಷ್ಮ ಶರೀರ, ಸೂಕ್ಷ್ಮ ಶರೀರದಿಂದ ಸ್ಥೂಲ ಶರೀರ, ಹೀಗೆ ಪುನಃ ಅದು ಅಭಿವೃದ್ಧಿಯಾಗಿ ಆಯಾ ಕಾಲಕ್ಕೆ ಅವರವರು ಸೃಷ್ಟಿಯಾಗಿ ಈ ಜಗತ್ತಿನಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಸೊ ಇಷ್ಟು ನಾವು ಭಾಗವತದಲ್ಲಿ ಕಾಣುವಂತ ಒಂದು ವಿಚಾರ. ಈಗ ನಾವೆಲ್ಲ ಇಲ್ಲಿ ಸೃಷ್ಟಿ ಆಗಿದ್ದೀವಿ. ನಮ್ಮ ಒಂದು ಜೀವನವನ್ನು ನಾವು
ಒಂದು ರೀತಿಯಲ್ಲಿ ನಡೆಸ್ತಾ ಇದ್ದೀವಿ ಅಂತ, ಮತ್ತೊಂದು ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ನೋಡ್ತಾ ಇದ್ದೀವಿ ಅಥವಾ ನಮ್ಮ ಜೀವನವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆ ಇಂಥದ್ದೇ ಒಂದು ಜೀವನ ನಮಗೆ ಸಿಕ್ಕಿದೆ, ಇಂಥದ್ದೇ ಒಂದು ಶರೀರ, ಇಂಥ ಕರ್ಮಗಳನ್ನ ಇವರೇ ಮಾಡಬೇಕು, ಆಮೇಲೆ ಅವರವರ ಕಷ್ಟ ಸುಖಗಳು, ಲಾಭ ನಷ್ಟಗಳು ಇವೆಲ್ಲ ಕೂಡ ಮೊದಲೇ ನಿಶ್ಚಯ ಆಗಿದೆ. ಹಾಗಿಲ್ಲದೆ ಇದ್ದಿದ್ರೆ ಆ 60 ಸಂವತ್ಸರಗಳೇನಿದೆಯೋ ಕಾಲ, ಆಯಾ ಸಂವತ್ಸರದಲ್ಲಿ ಇಷ್ಟಿಷ್ಟೇ ಮಳೆ ಬೆಳೆ ಸೃಷ್ಟಿ ಲಯ ಇನ್ನೊಂದು ಮತ್ತೊಂದು ಎಲ್ಲ ನಿರ್ದಿಷ್ಟವಾಗಿ ಹೀಗೇ ಇರುತ್ತೆ ಅಂತ ಹೇಳಕ್ ಸಾಧ್ಯ ಆಗಲ್ಲ. ಇವೆಲ್ಲ ಮೊದಲೇ ಪೂರ್ವ ನಿಶ್ಚಯ ಆಗೋಗಿದೆ. ಅದಕ್ಕೆ ತಕ್ಕಂತೆ ಈ 60 ನಾವು ಇವತ್ತಿನ ಈ ಪ್ರವಚನದಲ್ಲಿ ಮುಖ್ಯವಾಗಿ ಇದೇ ವಿಚಾರವನ್ನ ಗಮನಿಸ್ತೀವಿ. ಅಂದ್ರೆ ಕರ್ಮ ಸಿದ್ಧಾಂತ ಅಂತ. ಒಂದು ದೃಷ್ಟಿಯಲ್ಲಿ ಇದು ಕರ್ಮ ಸಿದ್ಧಾಂತ, ಮತ್ತೊಂದು ದೃಷ್ಟಿಯಲ್ಲಿ ನಮಗೆ ಈ ಕರ್ಮವನ್ನ ಅನುಭವಿಸ್ತಾ ಇದ್ರೂ ಕೂಡ ಧರ್ಮ ಅಧರ್ಮ ವಿಚಕ್ಷಣ ಅಂತ ಒಂದು ವಿಚಾರ ಬರುತ್ತೆ. ಯಾವುದು ಧರ್ಮ ಯಾವುದು ಅಧರ್ಮ, ಹೇಗಿದನ್ನ ನಾವು ಅರ್ಥ ಮಾಡ್ಕೊಳ್ತಾ ಮುಂದುವರಿಬೇಕು. ಇದು ಅನಾದಿ ಕಾಲದಿಂದಲೂ ಪರಮಾತ್ಮನಿಂದಲೇ ವ್ಯವಸ್ಥಿತವಾಗಿ ಆಗಿದೆ. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಮನವ ಶೋಧಿಸಬೇಕು ನಿತ್ಯ. ಅಂದ್ರೆ ದಿನನಿತ್ಯ ನಮಗೆಲ್ಲ ಏನೆಲ್ಲ ಕೆಲಸಗಳು ಒದಗಿ ಬಂದಿದೆಯೋ ಕರ್ಮ, ಇದು ನಮ್ಮ ಮನಸ್ಸಿನ ಶುದ್ಧಿಗಾಗಿ, ಚಿತ್ತಶುದ್ಧಿಗಾಗಿ ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನ ಮಾಡ್ತಾ ತನ್ಮೂಲಕ ನಮ್ಮ ಆತ್ಮೋದ್ಧಾರ ಮಾಡ್ಕೋಬೇಕು. ದಿನ ದಿನ ಮಾಡುವ ಪಾಪ ಪುಣ್ಯಗಳ ವೆಚ್ಚ ಅಂತ ಕರೀತಾರೆ. ಆಮೇಲೆ ಮತ್ತೊಂದು ಮಾತನ್ನ ಹೇಳ್ತಾರೆ, ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ಬೇರ ಕತ್ತರಿಸಿ. ಅಂದ್ರೆ ನಾವು ಪ್ರತಿನಿತ್ಯ ನಾವು ಆಚರಿಸ್ತಾ ಇರುವಂತ ಕರ್ಮಗಳು ನಮಗೇನು ಒದಗಿ ಬಂದಿದೆಯೋ ಪ್ರಾರಬ್ಧಾನುಸಾರವಾಗಿ ನಾವು ಯಾವ ಪರಿಸ್ಥಿತಿಲಿದೀವೋ ಆ ಕರ್ಮಗಳನ್ನ ನಾವು ಹೇಗೆ ಆಚರಿಸ್ಬೇಕು, ಧರ್ಮ ಅಧರ್ಮವನ್ನ ಅಂತರಂಗದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡು ಧರ್ಮವನ್ನ ಸ್ವಧರ್ಮವನ್ನ ಆಚರಿಸಬೇಕು, ಅಧರ್ಮವನ್ನ ತ್ಯಜಿಸಬೇಕು. ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಅಧರ್ಮದ ಅಂಶಗಳು, ಅದನ್ನೇ ನಾವು ದೋಷಗಳು ಅಥವಾ ಕಲ್ಮಶ ಅಂತೆಲ್ಲ ಕರೆದಿದೆ ಶಾಸ್ತ್ರದಲ್ಲಿ, ಆ ಎಲ್ಲ ವಿಧದ ದೋಷಗಳಿಂದ ಮುಕ್ತರಾಗ್ತೀವಿ. ಹಿಂದಿನ ಕಲ್ಪದಲ್ಲಿ ನಾವು ಈ ಸಾಧನೆಯನ್ನ ಮಾಡದೇ ಇರೋದ್ರಿಂದ ಆ ಕರ್ಮಶೇಷ ಹಾಗೆಯೇ ಉಳ್ಕೊಂಡಿದೆ. ಧರ್ಮ ಅಧರ್ಮ ಎರಡೂ ರೀತಿಯಾದ ಕರ್ಮಗಳು ನಡೆದೋಗಿದೆ. ಅದರ ಫಲವಾಗಿ ಪಾಪ ಪುಣ್ಯ, ಆ ಪಾಪ ಪುಣ್ಯಕ್ಕನುಗುಣವಾಗಿ ನಮಗೆ ಸಿಕ್ಕಿರುವಂಥ ಶರೀರ, ಹಾಗೆ ಆ ಶರೀರದ ಮೂಲಕ ಪುನಃ ನಾವು ಮಾಡಬೇಕಾಗಿರೋದು ಅಥವಾ ಅನುಭವಿಸ್ಬೇಕಾಗಿರುವಂತಹ ಕಷ್ಟ ಸುಖಗಳು, ಈ ಒಂದಕ್ಕೊಂದು ಇವೆಲ್ಲ ಕೂಡ ಹೆಣ್ಕೊಂಡಿದೆ ಅಂತ ಹೇಳ್ತಾರೆ. ಓತಪ್ರೋತ ಅಂತ ಕರೀತಾರೆ. ಒಂದರೊಳಗಡೆ ಒಂದು ಇವೆಲ್ಲ ಅಳವಡಿಸ್ಕೊಂಡು ಈ ರೀತಿಯಲ್ಲಿ ಸೃಷ್ಟಿಯಾಗಿದೆ. ಇಂತಹ ಒಂದು ಜೀವನವನ್ನು ನಾವು ಪಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಮುಖ್ಯವಾದ ಕರ್ಮ ಏನು ಅಥವಾ ಮುಖ್ಯವಾದ ಒಂದು ಕಾರ್ಯ ದೃಷ್ಟಿಕೋನ ಹೇಗಿರಬೇಕು,
ಪರಮಾತ್ಮ ಗೀತೆಯಲ್ಲಿ ತಿಳಿಸೋ ಹಾಗೆ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಜಗತ್ತು ಅನಿತ್ಯವಾದ್ದು. ಈಗಿರುವಂತಹ ಪರಿಸ್ಥಿತಿ ಹಾಗೇ ಇರುತ್ತೆ ಅಂತಲ್ಲ. ಶರೀರ ಅಥವಾ ಸಮಾಜದ ಪರಿಸ್ಥಿತಿ ಯಾವುದೇ ಆಗ್ಬೋದು, ಅನಿತ್ಯ ಅದು. ಅಸುಖಂ, ಇಲ್ಲಿ ಸುಖ ಇಲ್ಲ. ಪರಮಾತ್ಮನೇ ಹೇಳ್ಬಿಟ್ಟಿದ್ದಾನೆ, ದುಃಖಾಲಯಂ ಅಶಾಶ್ವತಂ. ನೋಡಿ, ಒಂದ್ ಕಡೆ ಅನಿತ್ಯ, ಇನ್ನೊಂದು ಕಡೆ ಅಶಾಶ್ವತ ಅಂತ ಹೇಳಿದೆ. ಹಾಗೇನೆ ಒಂದು ಕಡೆ ಅಸುಖಂ ಅಂತ ಹೇಳಿದೆ, ಇನ್ನೊಂದು ಕಡೆ ದುಃಖಾಲಯಂ ಅಂತ ಹೇಳಿದೆ. ಅಂದ್ರೆ ಈ ಎರಡು ವಿಚಾರಗಳು ಸ್ಪಷ್ಟ ಆಯ್ತಿಲ್ಲಿ. ಈ ಕರ್ಮಭೂಮಿಯಲ್ಲಿ ನಾವು ಸುಖವನ್ನ ಬಯಸೋ ಹಾಗೆ ಇಲ್ಲ. ನಾವಿಲ್ಲಿ ಸುಖವಾಗಿರ್ತೀವಿ, ಮೊದಲನೇದು. ಎರಡನೇದು, ಸುರಕ್ಷಿತವಾಗಿರ್ತೀವಿ, ಸೆಕ್ಯುರಿಟಿ. ಇದು ಯಾವುದು ಕೂಡ ಬಯಸುವಂತಹ ವಸ್ತು ಅಲ್ಲ ಇಲ್ಲಿ. ಮತ್ತೆ ಏನ್ ಮಾಡ್ಬೇಕು ನಾವಿಲ್ಲಿ ಅಂದ್ರೆ, ನಮ್ಮ ಹಿಂದಿನ ಜನ್ಮಗಳ ಪ್ರಾರಬ್ಧದ ಅಥವಾ ಕರ್ಮಗಳ ಮೊತ್ತ ಈಗ ನಮಗೆ ಈ ಒಂದು ಜೀವನ ಸಿಕ್ಕಿದೆ. ಈ ಜೀವನದಲ್ಲಿ ನಾವು ಮಾಡಬೇಕಾಗಿರೋ ಮೊದಲನೇ ಕಾರ್ಯ ಜ್ಞಾನವನ್ನ ಪಡ್ಕೋಬೇಕು, ಶಾಸ್ತ್ರಜ್ಞಾನ. ಅದನ್ನೇ ವೇದಜ್ಞಾನ ಅಂತ ಕರೀತಾರೆ, ಅಥವಾ ಶಾಸ್ತ್ರಜ್ಞಾನ ಅಂತ ಕೂಡ ತಿಳ್ಕೊ. ಇದೇ ಕಾರಣಕ್ಕೆ ಮೊದಲು ಶಾಸ್ತ್ರವನ್ನ ಅರಿತು ಕರ್ಮ ಮಾಡೋದಕ್ಕೆ ನೀನು ಅರ್ಹತೆ ಪಡ್ಕೋತೀಯ. ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ. ಗುರುಮುಖೇನ, ಶಾಸ್ತ್ರ ಮುಖೇನ ಸರಿಯಾದ ತಿಳುವಳಿಕೆಯನ್ನ ಮೊದಲು ಪಡ್ಕೋಬೇಕು. ಆ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಏನಾಗುತ್ತೆ, ನಮಗೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಾಗುತ್ತೆ. ಅಧರ್ಮ ಕಾರ್ಯವನ್ನ ಬಿಟ್ಬಿಡ್ಬೇಕು, ತ್ಯಾಗ ಮಾಡಬೇಕು. ಧರ್ಮವನ್ನ ಅನುಷ್ಠಾನ ಮಾಡಬೇಕು. ಆಗೇನಾಗುತ್ತೆ, ಅಧರ್ಮ ಕಾರ್ಯವನ್ನ ಬಿಡೋದ್ರಿಂದ ಪುನರ್ಜನ್ಮಕ್ಕೆ ಬೇಕಾಗುವಂತ ಅಥವಾ ಅದಕ್ಕೆ ಬೀಜಗಳು, ಬೀಜ ರೂಪದಲ್ಲಿ ಮತ್ತೆ ದೋಷಗಳು, ಕರ್ಮಗಳು, ಕರ್ಮಬಂಧನ ಆಗೋದಿಲ್ಲ. ಧರ್ಮವನ್ನ ಆಚರಿಸೋದ್ರಿಂದ ನಮ್ಮ ಸ್ವಧರ್ಮವನ್ನ, ಅದು ಹೇಗೆ ಕರ್ತವ್ಯ ದೃಷ್ಟಿಯಿಂದ ಆಚರಿಸಬೇಕು. ಮತ್ತೆ ಆ ಕರ್ಮಕ್ಕೆ ಮತ್ತೇನೋ ನಮಗೆ ಸಿಗಬೇಕು ಅಂತ ಫಲಾಪೇಕ್ಷೆ ಇಟ್ಕೋಬಾರ್ದು. ಬಹಳ ಸ್ಪಷ್ಟವಾಗಿ ಇದನ್ನ ನಾವು ತಿಳ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯವಾದ ವಿಚಾರ. ಮನುಷ್ಯನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಭಗವದ್ಗೀತೆಯಲ್ಲಿದೆ, ಶ್ರೀಮದ್ ಭಾಗವತದಲ್ಲಿದೆ. ನಮಗೆ ಯಾಕೆ ಇಂಥ ಶರೀರ ಸಿಕ್ತು, ನಮ್ಮ ಜೀವನ ಯಾಕೆ ಹೀಗಿದೆ, ನಾವು ಯಾಕೆ ಕಷ್ಟಪಡಬೇಕು, ಕೆಲವರಿಗೆ ಹೆಚ್ಚು ಕೆಲವರಿಗೆ ಕಡಿಮೆ ಸುಖ ದುಃಖಗಳಲ್ಲಿ ಇತ್ಯಾದಿ, ಇನ್ನೊಂದು ಮತ್ತೊಂದು, ಇವೆಲ್ಲ ಪ್ರಶ್ನೆಗಳಿಗೂ ಇಲ್ಲಿ ನಮಗೆ ಉತ್ತರ ಸಿಕ್ಬಿಡುತ್ತೆ. ಯಾಕೆ ಅಂದ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅಧರ್ಮ ಅನ್ನೋದು ಮನಸ್ಸಿನಿಂದ ನಡೆದಾಗ, ಅಧರ್ಮ ನಡೆಯೋದೇ ಮನಸ್ಸಿನಿಂದ. ಯಾಕೆಂದ್ರೆ ಮೊದಲು ಮನಸ್ಸಿನಿಂದ ನಡೆದ ಮೇಲೆ ಕರ್ಮ ಶರೀರದ ಮೂಲಕ ಪ್ರಕಟ ಆಗತ್ತೆ. ಗೀತೆಯಲ್ಲಿ ಸ್ಪಷ್ಟವಾಗಿದೆ, ಕರ್ಮೇಂದ್ರಿಯಗಳಿಂದ, ಶರೀರದಿಂದ ಯಾವ ಕಾರ್ಯ ನಡೀತಾ ಇದೆ ಅನ್ನೋದಕ್ಕಿಂತ ಮನಸ್ಸಿನಿಂದ ಯಾವ ಕಾರ್ಯಗಳು ನಡೀತಾ ಇದೆ, ಯಾವ ಭಾವನೆಗಳು ವ್ಯಕ್ತವಾಗ್ತಾ ಇದೆ, ಯಾವ ರೀತಿ ಆ ಜೀವ ಭಾವಿಸ್ತಾ ಇದೆ, ಎಂತಹ ನಿರ್ಧಾರಗಳನ್ನು ತಗೊಳ್ತಾ ಇದೆ, ಇದು ಬಹಳ ಮುಖ್ಯ. ಅದಕ್ಕನುಗುಣವಾಗಿ ಪುನಃ ಕರ್ಮ ಅನ್ನುವಂಥದ್ದು ಸೃಷ್ಟಿಯಾಗ್ತಾ ಬರುತ್ತೆ. ಈಗ ನಮಗೆ ಸಿಕ್ಕಿರುವಂಥ ಜೀವನದಲ್ಲಿ ನಾವೇನ್ ಮಾಡಬೇಕು, ಕರ್ತವ್ಯ ದೃಷ್ಟಿಯಿಂದ ನಾವು, ಕರ್ತವ್ಯ ಅಂದ್ರೇನು, ನಾವು ಮಾಡಬೇಕು, ಕರ್ಮಕ್ಕಾಗಿ ಕರ್ಮ ಮಾಡು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಇದನ್ನ ಮಾಡಬೇಕಾಗಿದೆ, ಮಾಡ್ಬೇಕಷ್ಟೆ. ಯಾಕೆ ಮಾಡಬೇಕು ಅಂದ್ರೆ, ಇದು ನಮ್ಮದು ಪೆಂಡಿಂಗ್ ಇದೆ,
ಅಂದರೆ ಋಣ ಅಂತ ಕರೀತಾರೆ. ಅಷ್ಟನ್ನ ಮಾಡಿ ಮುಗಿಸ್ಬೇಕು, ಹಾಗಾಗಿ ಮಾಡ್ತಿದ್ದೀವಿ. ಮತ್ತೆ ಇದರಿಂದ ನಮಗೇನು ಸಿಗುತ್ತೆ ಅದನ್ನ ಯೋಚನೆ ಮಾಡೋ ಹಾಗೆ ಇಲ್ಲ. ಮತ್ತೊಂದು ಕಡೆಯಿಂದ ಯಾವುದೇ ಕಾರಣಕ್ಕೂ ಅಧರ್ಮ, ಮಾಡಬಾರದ ಕರ್ಮ ಏನಿರುತ್ತೋ ಅದನ್ನ ಮಾಡೋದನ್ನ ನಿಲ್ಲಿಸ್ಬಿಡ್ಬೇಕು. ಅಂದ್ರೆ ಮಾಡಲೇಬಾರ್ದು. ಮಾಡಬೇಕಾಗಿರೋದನ್ನ ಮಾಡಲೇಬೇಕು, ಮಾಡಬಾರದನ್ನ ಮಾಡಲೇಬಾರ್ದು. ಇದು ಶಾಸ್ತ್ರಜ್ಞಾನದಿಂದ ನಮಗೆ ಧರ್ಮ ಅಧರ್ಮ ವಿಚಕ್ಷಣ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಇದಿಷ್ಟು ಕರ್ಮಕ್ಕೆ ಅನುಗುಣವಾಗಿ ನಮಗೆ ಸಿಕ್ಕಿರೋ ಶರೀರ. ನಮ್ಮ ಈ ಜನ್ಮದಲ್ಲಿ ನಾವು ಏನ್ ಮಾಡಬೇಕು ಇದನ್ನೆಲ್ಲ ತಿಳ್ಕೊಬಹುದು. ಇದಾದ ಮೇಲೆ ಒಂದು ಉದಾಹರಣೆ ಗಮನಿಸಿದಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ರಾಮಾಯಣದನ್ನ ನಾವು ತಗೊಂಡ್ರೆ, ಶ್ರೀರಾಮಚಂದ್ರ ಈ ರೀತಿಯಾಗಿ ರಾಕ್ಷಸರ ಸಂಹಾರ ಮಾಡಬೇಕು, ಮಿಥಿಲಾಪುರಕ್ಕೆ ಹೋಗ್ಬೇಕು, ಅಲ್ಲಿ ಸೀತೆಯನ್ನ ವಿವಾಹ ಆಗೋದು. ಸ್ವಲ್ಪ ಕಾಲ ಆದಮೇಲೆ ಅಯೋಧ್ಯೆಯಲ್ಲಿ ಕೈಕೇಯಿಯಿಂದ ಅಂಥ ಒಂದು ಕಾರ್ಯ ನಡೆಯೋದು. ದಶರಥನ ಮೂಲಕ ವರ ಕೇಳ್ಕೊಳ್ಳೋದು, ಆತ ವರವನ್ನ ಕೊಟ್ಟಿರೋದು. ಇದಾದ ಮೇಲೆ ವನವಾಸ ಇದು ನಿಶ್ಚಯ ಆಗೋಗಿದೆ. ವಸಿಷ್ಠರು ತ್ರಿಕಾಲಜ್ಞಾನಿಗಳು, ಅವ್ರಿಗೆಲ್ಲ ಗೊತ್ತು. ಆದರೆ ಏನು ಹೇಳೋ ಹಾಗಿಲ್ಲ, ಬದಲಾಯಿಸಕ್ಕೂ ಆಗೋದಿಲ್ಲ. ಯಾಕಂದ್ರೆ ಹೇಳಿ ಏನು ಪ್ರಯೋಜನ ಇಲ್ಲ. ಹಾಗೆ ತ್ರಿಕಾಲಜ್ಞಾನಿಗಳಾಗಿದ್ದವರು ಹಲವಾರು ಜನ ಋಷಿಗಳು ಆಗ ಇದ್ರು, ಈಗಲೂ ಇದ್ದಾರೆ. ಅವರು ಎಲ್ಲವನ್ನ ಅರ್ತಿರ್ತಾರೆ ಹೀಗೆ ಆಗತ್ತೆ ಅಂತ. ಅದೇ ರೀತಿ ವನವಾಸಕ್ಕೆ ಬರಬೇಕಾಗಿ ಬಂತು, ಋಷಿಗಳನ್ನ ಭೇಟಿಯಾಗೋದು, ಅಲ್ಲಿ ಪುನಃ ರಾಕ್ಷಸರ ಸಂಹಾರ, ಪಂಚವಟಿಗೆ ಬರೋದು, ಸೀತಾ ಅಪಹರಣ, ನಂತರ ರಾವಣನ ಸಂಹಾರ ಆಗಿ ಪುನಃ ಸೀತೆಯನ್ನ ಕರ್ಕೊಂಬರೋದು, ಪುನಃ ಸೀತೆ ಕಾಡಿಗೆ ಹೋಗ್ಬೇಕಾಗಿದೆ, ಆ ಕಾಡಿನಲ್ಲೇ ವಾಲ್ಮೀಕಿ ಆಶ್ರಮದಲ್ಲೇ ಲವಕುಶರು ಹುಟ್ಟಬೇಕಾಗಿದೆ. ಇವೆಲ್ಲ ಕೂಡ ಮೊದಲೇ ನಿಶ್ಚಯ ಆಗೋಗಿದೆ. ಇದು ಶ್ರೀರಾಮಚಂದ್ರನಿಗೂ ಗೊತ್ತಿದೆ, ಸೀತಾಮಾತೆಗೂ ಗೊತ್ತಿದೆ, ವಸಿಷ್ಠರಿಗೂ ಗೊತ್ತಿದೆ. ಇಲ್ಲಿ ನಾವು ಧರ್ಮ ಸ್ವರೂಪ, ಧರ್ಮಮೂರ್ತಿ ಅಂತ ಶ್ರೀರಾಮಚಂದ್ರನ್ನ ಕರಿತೀವಿ. ಯಾಕೆ ಅಂದ್ರೆ ಇಂತಿಂಥ ಕರ್ಮಗಳು ಬಾಹ್ಯದಲ್ಲಿ ನಡೀಲೇಬೇಕಾಗಿದೆ. ಇಂತಿಂಥ ಘಟನೆಗಳು, ಇಂಥ ಕರ್ಮಗಳು ಆಗೇ ತೀರುತ್ತೆ. ಮತ್ತಿಲ್ಲಿ ಧರ್ಮದ ಅನುಷ್ಠಾನ ಏನ್ ಮಾಡಬೇಕಾಗಿದೆ ಹಾಗಾದ್ರೆ ಅಂದ್ರೆ, ಅಲ್ಲಿ ಅದಕ್ಕೆ ನಾವು ಯಾವ ರೀತಿ ಪ್ರತಿಕ್ರಿಯೆ ತೋರ್ಬೇಕೋ ಆ ರೀತಿ ತೋರಿದಾಗ ಪುನಃ ಮತ್ತೊಂದು ಕರ್ಮ ಸೃಷ್ಟಿಯಾಗಲ್ಲ. ನೋಡಿ, ಇದು ಕರ್ಮವನ್ನ ಮಾಡಿ ಕೂಡ ಮಾಡದಂತೆ ಇರೋದು. ಇದು ಒಂದು ರೀತಿ ಯಜ್ಞ ಅಂತ ತಿಳ್ಕೊಬಹುದು. ಮತ್ತೊಂದು ರೀತಿ ಕರ್ಮ ಅಕರ್ಮ ಆಗ್ಬಿಡುತ್ತೆ. ಇದು ಗಹನ ಕರ್ಮಣೋ ಗತಿ, ಕರ್ಮದ ಸೂಕ್ಷ್ಮವಾದ ವಿಚಾರ. ಇದು ಏನು ಮಾಡಬೇಕೋ ಅದನ್ನ ಮಾಡಬೇಕಾಗಿದೆ, ಹೊರಗಡೆ ಅದು ನಡೆದೇ ತೀರುತ್ತೆ. ಅಂತರಂಗದಲ್ಲಿ ಸಂಕಲ್ಪ ಇರಬಾರ್ದು. ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಹೀಗಾಗ್ಬೇಕು, ಹೀಗಾದ್ಮೇಲೆ ಹಾಗಾಗ್ಬೇಕು, ಅದಾದ್ಮೇಲೆ ನನಗೇನೋ ಸಿಗಬೇಕು, ನಾನು ಅದನ್ನು ಅನುಭವಿಸ್ಬೇಕು, ಇದು ಜನಸಾಮಾನ್ಯರಲ್ಲಿರುವಂತ ಸಂಕಲ್ಪಗಳು. ಸಂಕಲ್ಪದಿಂದಲೇ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಕೊನೆಗೆ ಆ ಕರ್ಮದಿಂದ ಪುನಃ ಅವರು ಬಂಧಿತರಾಗ್ತಾರೆ. ಆ ಕರ್ಮವನ್ನ ಅನುಭವಿಸೋದಕ್ಕೆ ಪುನಃ ಹುಟ್ಟುತ್ತಾರೆ. ಇದೇ ಕಾರಣಕ್ಕೆ ಪರಮಾತ್ಮ ಹೇಳಿದ್ದು, ನಿನ್ನ ಸ್ವಧರ್ಮ ಏನಿದೆಯೋ ಆ ಕರ್ಮವನ್ನ ಮಾಡು. ಯಾಕೆಂದ್ರೆ ನೀನು ಮಾಡಬೇಕಾಗಿದೆ ಅದನ್ನ, ಅಥವಾ ಆಗ್ಬೇಕಾಗಿದೆ.
ಆದರೆ ಅಂತರಂಗದಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೂ ಬೇಡ. ನಾನು ಮಾಡೋದಿಲ್ಲ ಅಂತ ಈ ಅರ್ಜುನ ಹೇಳಿದ್ನಲ್ಲ, ಆ ಥರ ನಾನು ಯುದ್ಧ ಮಾಡಲ್ಲ, ಸುಮ್ಮನೆ ಇರ್ತೀನಿ, ಅದು ಕೂಡ ಅಲ್ಲ. ಅಲ್ಲಿ ವಿಕರ್ಮನೂ ಆಗಬಾರ್ದು, ಅಕರ್ಮನೂ ಆಗಬಾರ್ದು. ಅಕರ್ಮ ಅಂದರೆ ಮಾಡದೇ ಇರೋದು ಅಲ್ಲ, ಹೇಗೆಗೋ ಮಾಡೋದು ಅಲ್ಲ. ಹೇಗೆ ಮಾಡಬೇಕೋ ಹಾಗೆ ಮಾಡಿದ್ರೆ ಅದು ಕರ್ಮ ಆಗುತ್ತೆ, ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಕರ್ಮ ಆಗುತ್ತೆ. ಆಮೇಲೆ ಆ ಕರ್ಮದಿಂದ ಏನು ಬಯಸಬಾರ್ದು. ಈಗ ಸಾಲ ತೀರ್ಸೋನು ಹಿಂದೆ ತಗೊಂಡಿದ್ದನ್ನ ಪುನಃ ಅವನಿಗೆ ಕೊಡ್ತಾ ಇದ್ದಾನೆ. ಯಾರೋ ನೋಡ್ದ, ಓ ಇವನು ಅವನಿಗೆ ಕೊಡ್ತಾ ಇದ್ದಾನೆ ಅಂತ ಮಾತ್ರ ಗೊತ್ತಾಗ್ತಿದೆ. ಆದ್ರೆ ಹಿಂದೆ ಅವನ ಹತ್ರ ಮೊದಲೇ ಅವನು ಸಾಲ ತಗೊಂಡಿದ್ದ ಅಂತ ಇವನು ಗೊತ್ತಿಲ್ಲ. ಯಾಕೆಂದ್ರೆ ಇವನು ಈ ಚಿತ್ರ ಮಾತ್ರ ನೋಡ್ತಾ ಇದ್ದಾನೆ, ಹಿಂದೇನು ಗೊತ್ತಿಲ್ಲ, ಹಿಂದೆ ಏನೇನು ನಡೆದಿದೆ ಗೊತ್ತಿಲ್ಲ. ಅವಾಗ ಏನನ್ಸುತ್ತೆ, ಅವನು ಇವನಿಗೇನೋ ಕೊಟ್ಟಿದ್ದಾನೆ ಅಂತ. ಅದು ಹಾಗಲ್ಲ. ಹಿಂದೆ ಅವನು ತಗೊಂಡಿದ್ದ ಅದನ್ನ ಈಗ ಹಿಂತಿರುಗಿಸ್ತಾ ಇದ್ದಾನೆ. ಹಾಗಾಗಿ ನಮಗೆ ಹಿಂದಿಂದು ಗೊತ್ತಿರಬೇಕು, ಈಗೇನು ನಡೀತಾ ಇದೆ ಅದು ಸರಿಯಾಗಿ ಗೊತ್ತಿರಬೇಕು, ಮುಂದೆ ಏನಾಗತ್ತೆ ಅನ್ನೋದರ ಒಂದು ಕರ್ಮ ಸಿದ್ಧಾಂತಕ್ಕನುಗುಣವಾಗಿ ಕರ್ಮದ ಫಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ತಿಳುವಳಿಕೆ ಇರಬೇಕು. ಅಂದ್ರೆ ಧರ್ಮ ಮಾಡಿದ್ರೆ ಧರ್ಮ ಕಾರ್ಯದಿಂದ ಏನಾಗತ್ತೆ, ಅಧರ್ಮದಿಂದ ಏನಾಗತ್ತೆ ಅನ್ನೋದು ಗೊತ್ತಿರಬೇಕು. ಹೀಗಾಗಿ ಜ್ಞಾನಯೋಗಕ್ಕಿಂತಲೂ ಕರ್ಮಯೋಗ ಬಹಳ ಸೂಕ್ಷ್ಮವಾದ್ದು. ಗಹನಾ ಕರ್ಮಣೋ ಗತಿ ಅಂತ ಅದಕ್ಕೆ ಪರಮಾತ್ಮ ಹೇಳಿದ್ದು. ಜ್ಞಾನಿ ಆದ್ಮೇಲೆ ಕರ್ಮ ಸಿದ್ಧಾಂತ ಸರಿಯಾಗಿ ಅರ್ಥ ಆಗ್ತಾ ಬರುತ್ತೆ. ಮತ್ತಿಂದೇನು ರಹಸ್ಯವಾಗಿ ಏನು ಮುಚ್ಚಿಟ್ಟಿಲ್ಲ. ಭಗವದ್ಗೀತೆ, ಭಾಗವತ ಇತ್ಯಾದಿ ಪುರಾಣಗಳಲ್ಲಿ ಇದನ್ನ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗ ನಾವು ಇಷ್ಟ ಅರ್ಥ ಮಾಡ್ಕೊಂಡ್ವಿ. ನಮಗೇನೀಗ ಜೀವನ ಪ್ರಾಪ್ತವಾಗಿದೆಯೋ ಇದು ನಮ್ಮ ಹಿಂದಿನ ಕರ್ಮಕ್ಕನುಗುಣವಾಗಿ ನಮಗೆ ಒಂದು ವಿಧವಾದ ಜೀವನ, ಇಷ್ಟು ಆಯಸ್ಸು, ಇಂಥ ಶರೀರ, ಇಂಥ ಕರ್ಮವನ್ನು ನಾವು ಮಾಡಬೇಕು, ಅದು ನಡೆದೇ ತೀರುತ್ತೆ. ಆದರೆ ಆ ಕರ್ಮವನ್ನ ಮಾಡುವಾಗ ಪುನಃ ನಮಗೆ ನಾವೇನೋ ಮಾಡಿದ್ವಿ ಅನ್ನೋ ಭಾವನೆನೂ ಬೇಡ. ನಾನೇನೋ ಮಾಡಿದ್ನಲ್ಲ ಅದಕ್ಕೆ ನನಗೇನು ಸಿಕ್ತು ಅಂತ ಅಪೇಕ್ಷೆನೂ ಇಟ್ಕೋಬಾರ್ದು. ಹಾಗೇನೆ ಅಂತರಂಗದಲ್ಲಿ ಆ ಕರ್ಮದಿಂದ ಮುಂದೆ ನಮಗೇನಾರು ಸಿಗಬಹುದು ಅನ್ನುವಂತಹ ಭವಿಷ್ಯದ ಪರಿಕಲ್ಪನೆಯೂ ಬೇಡ. ಅಂದ್ರೆ ಈಗ ಒಳ್ಳೆ ಕೆಲಸ ಮಾಡಿದ್ವಿ, ಅದರ ಪುಣ್ಯ ಫಲ ನಮ್ಗೆ ಮುಂದೆ ಏನೋ ಸಿಗತ್ತೆ, ಸ್ವರ್ಗ ಪ್ರಾಪ್ತಿ ಇತ್ಯಾದಿ ಇವೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪರಮಾತ್ಮ ಹೇಳಿದ್ದು ಕರ್ಮಣ್ಯೇವ ಅಧಿಕಾರಸ್ತೆ, ನೀನು ಕರ್ಮವನ್ನ ಆಚರಿಸು, ಯಾಕೆಂದ್ರೆ ಇದು ನಿನ್ನ ವಿಧಿ. ನೋಡಿ, ಇದನ್ನೇ ವಿಧಿ ಅಂತ ಕರೆಯೋದು. ನೀನ್ ಮಾಡಲೇಬೇಕು. ಹಾಗೆ ನಿನಗೆ ನೀನು ಗೃಹಸ್ಥನಾಗಬೇಕೋ, ಸನ್ಯಾಸಿ ಆಗಬೇಕೋ, ಇನ್ನೊಂದಾಗಬೇಕೋ, ಹಿಂದೆ ಚತುರ್ಮುಖ ಬ್ರಹ್ಮದೇವರು ನಿಶ್ಚಯ ಮಾಡಿಟ್ಬಿಟ್ಟಿದ್ದಾರೆ. ಅದೇ ರೀತಿ ಆಗತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಒಬ್ಬ ವ್ಯಕ್ತಿ ಗೃಹಸ್ಥನಾಗೋದು ಅಥವಾ ಸನ್ಯಾಸಿ ಆಗೋದು ಮತ್ತಿನ್ನೇನೋ ಆಗೋದು ಇವೆಲ್ಲ ಕೂಡ ಮೊದಲೇ ನಿಶ್ಚಯ ಆಗಿರುತ್ತೆ. ಅದೇ ರೀತಿಯಲ್ಲೇ ಆಗುತ್ತೆ, ಅದನ್ನು ತಪ್ಸಕ್ಕಾಗೋದಿಲ್ಲ. ಈಗ ಈ ಜೀವನ ಹೀಗಿದೆ, ಜೀವನದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ ಕರ್ಮ ಅದನ್ನ ಮಾಡ್ತಾ ಹೋಗ್ಬೇಕು. ಅಂತರಂಗದಲ್ಲಿ ಇದನ್ನ ನಾನು ಮಾಡಿದ್ದೀನಿ, ಇಷ್ಟೆಲ್ಲ ನನಗೇನೋ ಸಿಗುತ್ತೆ ಎನ್ನುವಂತಹ ಅಪೇಕ್ಷೆ ಇಟ್ಕೋಬಾರ್ದು. ಆಮೇಲೆ ಭವಿಷ್ಯದಲ್ಲಿ ಹೀಗಾದ್ರೆ ಚೆನ್ನಾಗಿರುತ್ತೆ, ಹಾಗಾದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಕಲ್ಪನೆ, ಭ್ರಮೆ ಕೂಡ ಬೇಡ. ಇಷ್ಟು ವಿಚಾರವನ್ನ ನಾವು ಭಗವಂತನ ಮಾತುಗಳಲ್ಲಿ ಕಾಣ್ತೀವಿ. ಈ ರೀತಿ ನಾವು ಸರಿಯಾಗಿ ಕರ್ಮವನ್ನ ಮಾಡಿದ್ದೇ ಆದ್ರೆ, ಧರ್ಮ ಅಧರ್ಮವನ್ನ ಸರಿಯಾಗಿ ಅರಿತು, ವಿಚಕ್ಷಣ ಅಂದ್ರೆ ಸರಿಯಾಗಿ ಅರ್ಥಕೊಂಡು ಹಾಗೆ ನಡ್ಕೊಂಡಿದ್ದೇ ಆದ್ರೆ, ಅಂತರಂಗದಲ್ಲಿ ಯಾವುದೇ ಸಂಕಲ್ಪ ಇಟ್ಕೊಳ್ದೆ, ಹಾಗೇನೆ ಈಗ ಬಂದೊದಗಿರೋದು
ಹಿಂದಿನ ಕರ್ಮದ ಫಲ ಅಂತ ತಿಳ್ಕೊಂಡು ಅದಕ್ಕೆ ಗೊಣಗದೆ ಬಂದಿದ್ದನ್ನ ಹೇಗಿದೆಯೋ ಹಾಗೆ ಸ್ವೀಕರಿಸುವಂಥದ್ದು. ಆ ರೀತಿ ನಾವು ಜೀವನವನ್ನ ಮಾಡ್ತಾ ಹೋದ್ರೆ ಹಿಂದಿನ ಕರ್ಮಗಳು ಕಳೆದು ಹೋಗುತ್ತೆ. ಯಾಕಂದ್ರೆ ಈಗ ಅನುಭವಿಸ್ತಾ ಇರ್ತೀವಿ, ಅದು ಕಳೆದೋಗುತ್ತೆ. ಪುನಃ ಹೊಸ ಕರ್ಮಗಳು ಹುಟ್ಕೊಳ್ಳೋದಿಲ್ಲ. ಅದನ್ನ ಬೀಜ ಅಂತ ಕರೀತಾರೆ, ಕರ್ಮ ಬೀಜ ಅಥವಾ ಸಂಸ್ಕಾರಗಳು. ಅದು ಪುನಃ ಹುಟ್ಕೊಳ್ಳೋದಿಲ್ಲ. ಹಾಗಾಗಿ ಪುನಃ ಈ ಕರ್ಮಭೂಮಿಯಲ್ಲಿ, ಈ ಮೃತ್ಯುಲೋಕದಲ್ಲಿ ಹುಟ್ಟಿ ಈ ಸ್ಥೂಲ ಶರೀರವನ್ನು ನಾವು ಪ್ರವೇಶ ಮಾಡಿ ಈ ಸ್ಥೂಲ ಶರೀರದಲ್ಲಿ ಸುಖ ದುಃಖ ಹಸಿವು ಬಾಯಾರಿಕೆ ರೋಗ ನೋವುಗಳು ಇತ್ಯಾದಿ ಇವೆಲ್ಲವನ್ನು ಅನುಭವಿಸ್ತಾ ಈ ತಾಪತ್ರಯಗಳನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿ ಮತ್ತೆ ಬರೋದಿಲ್ಲ. ಹೀಗಾಗಿ ಕರ್ಮದ ರಹಸ್ಯ ಅಥವಾ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡಿಕೊಳ್ಳದೆ ಕರ್ಮ ಬಂಧನದಿಂದ ನಾವು ಬಿಡಿಸ್ಕೊಳ್ಳಕ್ಕಾಗೋದಿಲ್ಲ. ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ 15ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಪರಮಾತ್ಮ ಹೇಳುವಂಥದ್ದು, ನಾರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇನ ದೃಢೇನ ಚಿತ್ವಾ. ಈಗ ನಾವು ಕರ್ಮಬಂಧನದಿಂದ ಬಿಡಿಸ್ಕೋಬೇಕು. ಯಾಕಂದ್ರೆ ಕರ್ಮಬಂಧನ ಇರೋವರೆಗೂ ಮತ್ತೆ ಮತ್ತೆ ಹುಟ್ಟೋದು, ಇದನ್ನು ಅನುಭವಿಸೋದು ತಪ್ಪೋದಿಲ್ಲ. ಈಗ ಅದಕ್ಕಿರುವಂತ ದಾರಿ ಏನು ಅಂದಾಗ ಪರಮಾತ್ಮ ಹೇಳೋದು ಅಸಂಗ ಶಸ್ತ್ರೇನ ದೃಢೇನ ಚಿತ್ವ. ಚಿತ್ವ ಅಂದ್ರೆ ತುಂಡು ಮಾಡಬೇಕು, ಕರ್ಮ ಬಂಧನವನ್ನ ತುಂಡು ಮಾಡಬೇಕು, ಕಡ್ದು ಹಾಕ್ಬೇಕು. ಅದು ಯಾವಾಗ ಸಾಧ್ಯ ಆಗತ್ತೆ? ಈ ಜಗತ್ತಿನ ಆದಿ ಏನು, ಈ ಜಗತ್ತಿನ ಅಂತ್ಯ ಏನು, ಇದ್ಯಾವುದು ನಮಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾರೂಪಮಸ್ಯೇಹ ತಥೋಪಲಭ್ಯತೆ. ಇದ್ರ ಬಗ್ಗೆ ಯಾರು ತಿಳ್ಕೊಳ್ಳಕ್ಕೆ ಹೀಗೆ ಅಂತ ಸಾಧ್ಯವಾಗೋದಿಲ್ಲ. ಸೃಷ್ಟಿಕರ್ತನಾದ ಬ್ರಹ್ಮದೇವರಿಗೆ ಗೊತ್ತಾಗಿಲ್ವಂತೆ ಏನ್ ಮಾಡಬೇಕು ಅಂತ. ಆಗ ಪರಮಾತ್ಮ ಆದೇಶ ಕೊಟ್ಟನಂತೆ, ನೀನು ಹೀಗೆ ಮಾಡು ಅಂತ. ಭಗವಂತ ಹೇಗೆ ಆದೇಶ ಕೊಡ್ತಾನೋ ಬ್ರಹ್ಮದೇವರು ಹಾಗೆ ಮಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಿನ್ನ ದಾಹವನ್ನ ತೀರಿಸ್ಕೊಳ್ಳೋಕೆ ಒಂದು ತಂಬಿಗೆ ನೀರು ಸಾಕು ನಿನಗೆ. ಹೀಗಿರುವಾಗ ನದಿಲಿರೋ ನೀರೆಲ್ಲ ಯಾಕೆ ಅಳಿಯಕ್ಕೆ ಹೋಗ್ತೀಯ? ಅವೆಲ್ಲ ಆಗೋದಿಲ್ಲ, ಆ ಪ್ರಯತ್ನ ಮಾಡಬೇಡ ಅಂತ. ಈಗ ನಾವು ನಮ್ಮ ಕರ್ಮಕ್ಕನುಸಾರವಾಗಿ ಒಂದು ಶರೀರ ತಗೊಂಡು ಬಂದಿದ್ದೀವಿ ಅಥವಾ ಶರೀರ ಸಿಕ್ಕಿದೆ. ನಾವು ಮಾಡಬೇಕಾಗಿರೋ ಕರ್ಮ ಅಥವಾ ಅನುಭವಿಸ್ಬೇಕಾಗಿರೋದು ಏನಿದೆಯೋ ಅದನ್ನು ಪ್ರಾರಬ್ಧ ಅಥವಾ ಜೀವನ ಅಂತ ಕರೀತಾರೆ. ಆ ಜೀವನವನ್ನ ಅನುಭವಿಸ್ಲೇಬೇಕು. ಈಗ ತಪ್ಪಿಸ್ಕೊಳಕ್ಕಾಗಲ್ಲ, ಅದರಲ್ಲಿ ಬದಲಾವಣೆ ಮಾಡಕ್ಕೂ ಆಗಲ್ಲ. ಆದ್ರೆ ಮತ್ತೆ ಕರ್ಮ ಬಂಧನ ಆಗದ ಹಾಗೆ ನಾವು ಎಚ್ಚರಿಕೆ ವಹಿಸ್ಬೋದು. ಆ ಸ್ವಾತಂತ್ರ್ಯ ಕರ್ಮಣ್ಯವಾದಿ ಅಧಿಕಾರಸ್ಥೆ, ಕರ್ಮ ಮಾಡೋದಕ್ಕೆ ಅಧಿಕಾರ ಮನುಷ್ಯ ಜನ್ಮದಲ್ಲಿದೆ. ಹಾಗಾಗಿ ಈ ಮನುಷ್ಯ ಜನ್ಮ ತುಂಬಾ ಶ್ರೇಷ್ಠವಾದ್ದು ಅಂತ ಹೇಳ್ತಾರೆ. ಈಗ ಶರೀರನೂ ದೊರೆತಿದೆ, ಗುರುಕೃಪೆಯಿಂದ ಒಂದಷ್ಟು ತಿಳುವಳಿಕೆ ಇದೆ, ಸ್ವಧರ್ಮ ಕರ್ತವ್ಯದ ದೃಷ್ಟಿಯಿಂದ ನಮ್ಮ ಕರ್ಮವನ್ನ ಮಾಡಲೇಬೇಕು, ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗೂ ಇಲ್ಲ. ಎರಡನೇದು, ನಾವೇನೋ ಮಾಡಿದೀವಿ ಅದರಿಂದ ನಮಗೇನು ಸಿಗುತ್ತೆ ಅನ್ನೋ ಅಪೇಕ್ಷೆನೂ ಇಟ್ಕೋಬಾರ್ದು. ಹಾಗೆ ನಮ್ಮ ಅಂತರಂಗದಲ್ಲಿ ನಾನು ಮಾಡ್ದೆ ಅನ್ನುವಂಥದ್ದು ಕೂಡ ಇರಬಾರ್ದು. ಕರ್ತೃತ್ವ ಮಾಡ್ದೆ ಅನ್ನೋದು ಇರಬಾರ್ದು. ಈ ತರ ಮಾಡಿದ್ದೀನಿ ನನಗೇನೋ ಅದರಿಂದ ಮತ್ತೆ ಸಿಗುತ್ತೆ ಅನ್ನೋ ಅಪೇಕ್ಷೆನೂ ಇರಬಾರ್ದು, ಫಲಾಪೇಕ್ಷೆ. ಹಾಗೆ ಅಯ್ಯೋ ನನ್ನಿಂದ ಆಗಲ್ಲ, ನಾನು ಇದನ್ನ ಬಿಟ್ಬಿಡ್ತೀನಿ, ಮಾಡ್ದೆ ಸುಮ್ಮನಿರ್ತೀನಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಇದು ಮನುಷ್ಯನ ಪರಿಸ್ಥಿತಿ. ಅವನು ಸುಮ್ಮನಿರೋದಕ್ಕೂ ಹಾಗೂ ಇಲ್ಲ, ಆ ಕರ್ಮನ ಮಾಡಲೇಬೇಕು. ಹಾಗಂತ ಏನೋ ಪರಿವರ್ತನೆ ಮಾಡ್ಕೊಂಡ್ಬಿಡೋಣ ಅಂದ್ರೆ ಜಗತ್ತು ಅವನ ಕೈಲಿಲ್ಲ. ಏನ್ ನಡೆಯುತ್ತೋ ಬಾಹ್ಯದಲ್ಲಿ ಅದನ್ನ ಅನುಭವಿಸೇ ತೀರ್ಬೇಕು. ಒಂದೇ ಒಂದು ಅವನ ಕೈಯಲ್ಲಿದೆ,
ಅಂತರಂಗದಲ್ಲಿ ಯಾವ ಸಂಕಲ್ಪನೂ ಮಾಡಿಕೊಳ್ಳದೆ, ಯಾವುದಕ್ಕೂ ಗೊಣಗದೆ, ಅದನ್ನ ಸಾಮಾನ್ಯ ಭಾಷೆಯಲ್ಲಿ ಗೊಣಗೋದು ಅಂತ ಹೇಳ್ತಾರೆ. ಅದನ್ನ ಒಂದು ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಹೇಗೆ ನಾವು ನಿರ್ಲಿಪ್ತವಾಗಿ ಜೀವನ ಮಾಡಬೇಕು, ಅಂಟಿ ಅಂಟದಂತೆ ಇದ್ದು ಇರದಂತೆ, ಹಾಗಿದ್ರೆ ಮಾತ್ರ ಪುನಃ ಕರ್ಮ ಬಂಧನ ಆಗೋದಿಲ್ಲ. ಇದೇ ಬಹಳ ಮುಖ್ಯವಾದ ವಿಚಾರ. ಅದು ಹೇಗೆ ಅಂದ್ರೆ, ಯಸ್ಮಾನ್ನೋ ಉದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಇಚ್ಛಯ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತಃ ಯಹ ಸಚ ಮೇ ಪ್ರಿಯ. ಲೋಕದಿಂದ ಉದ್ವೇಗಗೊಳ್ಬಾರ್ದು. ಲೋಕ ಯಾಕೆ ಹೀಗಿದೆ, ಜನ ಯಾಕೆ ಹೀಗಿದ್ದಾರೆ, ನನ್ನ ಜೀವನ ಯಾಕೆ ಹೀಗಾಯಿತು, ಅಥವಾ ನಮ್ಮ ಬಂಧುಗಳು ನಮಗೆ ಸೇರಿದವರು ಅವ್ರ ಜೀವನ ಯಾಕೆ ಹೀಗಾಯಿತು, ಇದು ಯಾವುದ್ರ ಬಗ್ಗೆನೂ ನಾ ಉದ್ವಿಜತೆ ಉದ್ವೇಗಗೊಳ್ಬಾರ್ದು. ಯಸ್ಮಾನ್ನೋ ಉದ್ವಿಜತೆ ಲೋಕೋ ಲೋಕಾನ್ನೋಚ ಉದ್ವಿಜತೆ ಚ ಯಃ. ಅಥವಾ ಹೊರಗಡೆಯಿಂದ ಮನುಷ್ಯರು ಅವರ ವರ್ತನೆಗಳು, ಅವ್ರ ಕಡೆಯಿಂದ ನಮಗೇನೋ ಒಂದು ಅನಾನುಕೂಲ ಅಥವಾ ತೊಂದರೆ ಅಥವಾ ಮತ್ತಿನ್ನೇನೋ ಒಂದು ನಡೀತಾ ಇರುತ್ತೆ, ಅದಕ್ಕೂ ಕೂಡ ಬೇಸರ ಪಟ್ಕೋಬಾರ್ದು. ಹರ್ಷ ಅಮರ್ಷ, ಏನೋ ಲಾಭ ಆಯ್ತು, ಏನೋ ಒಳ್ಳೇದಾಗೋಯ್ತು, ಏನೋ ಸಿಕ್ತು, ಶುಭ ಫಲ ಸಿಕ್ತು, ಹರ್ಷಗೊಳ್ಬಾರ್ದು. ನೋಡಿ, ಹಾಗಂದ್ರೂ ಕೂಡ ಮತ್ತೆ ಕರ್ಮ ಬಂಧನ ಆಗುತ್ತೆ. ಸಂತೋಷ ಪಟ್ರು, ಹರ್ಷಗೊಂಡ್ರು ಕರ್ಮ ಬಂಧನ ಆಗ್ಬಿಡುತ್ತೆ, ಯಾಕಂದ್ರೆ ಅಟ್ಯಾಚ್ಮೆಂಟ್ ಬಂತಲ್ಲಿ. ಅಮರ್ಷ, ಬೇಜಾರು ಮಾಡ್ಕೋಬಾರ್ದು, ದುಃಖನೂ ಪಡಬಾರ್ದು. ಇದೇನು ಮತ್ತೆ ಬಂಡೆ ತರ ಜೀವನ ಮಾಡ್ಬೇಕಂದ್ರೆ, ಇವರೆಲ್ಲ ಹಾಗೆ ಮಾಡಿ ತೋರಿಸಿದ್ದಾರೆ. ಬಂಡೆ ತರ ಅಂತಲ್ಲ, ನಿರ್ಲಿಪ್ತವಾಗಿರೋದು ಅಂತ. ಕೃಷ್ಣಾವತಾರ ನೋಡಿ, ರಾಮಾವತಾರ, ಮಹಾತ್ಮರುಗಳ ಜೀವನ, ಅವತಾರ ಪುರುಷರು ಮಹಾತ್ಮರು, ಅವರ ಜೀವನದಲ್ಲಿ ಏನು ಕಡಿಮೆ ಇಲ್ಲ ಸಂಘರ್ಷ. ಎಲ್ಲ ತಿಳಿದವರು, ಎಲ್ಲ ಗೊತ್ತಿದೆ, ಶಕ್ತಿವಂತರು, ಜ್ಞಾನಿಗಳು, ಆದರೂ ಅವರ ಶರೀರದ ಬಾಧೆಗಳು, ಒದಗಿ ಬರುವಂತ ಘಟನೆಗಳು ಇವೆಲ್ಲ ಹಾಗೆಯೇ ತೀರುತ್ತೆ. ಅದನ್ನ ಅನುಭವಿಸ್ಲೇಬೇಕು ಅವರು. ಅದಕ್ಕೆ ನಾವು ಇತಿಹಾಸ ಓದಿದಾಗ ನಮಗೆ ಇದೆಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇತಿಹಾಸ ಅಂದ್ರೆ ಈ ಇತಿಹಾಸ ಅಲ್ಲ, ಈ ಟೆಕ್ಸ್ಟ್ ಬುಕ್ ಅಲ್ಲಿರೋ ಹಿಸ್ಟ್ರಿ ಅಲ್ಲ. ಇತಿಹಾಸ ಅಂದ್ರೆ ರಾಮಾಯಣ ಮಹಾಭಾರತವನ್ನ ಇತಿಹಾಸ ಅಂತ ಕರೀತಾರೆ, ಹಾಗೆ ಪುರಾಣಗಳು. ಈಗ ಮತ್ತೊಂದು ಮುಖ್ಯವಾದ ವಿಚಾರ ನಾವು ಮುಂದಿನ ಹಂತದಲ್ಲಿ ಗಮನಿಸ್ತೀವಿ. ಅದೇನು ಅಂದ್ರೆ, ಈಗ ನಮಗೆ ಶಾಸ್ತ್ರಜ್ಞಾನ ಅರ್ಥ ಆಗಿದೆ, ನಿರ್ಲಿಪ್ತವಾಗಿ ಜೀವನ ಮಾಡೋದು ಅರ್ಥ ಆಗಿದೆ, ಗೊತ್ತಾಗಿದೆ. ಯಾವುದು ಅಪೇಕ್ಷೆ ಪಡದೆ ಹೇಗಿರ್ಬೇಕೋ ಹಾಗಿರ್ತೀವಿ. ಮಾಡಬೇಕಾಗಿರೋ ಕರ್ಮ ಮಾಡೋದು, ಅಲ್ಲೇ ಮರ್ತೋಗೋದು, ಪುನಃ ಕರ್ಮಬಂಧನಕ್ಕೆ ಸಿಕ್ಕಾಕೊಳ್ಳದ ಹಾಗೆ ಅಂತರಂಗದಿಂದ ಎಚ್ಚರಿಕೆ ವಹಿಸೋದು. ಆಗ ಪರಮಾತ್ಮ ಹೇಳ್ತಾನೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೆ ಮುನೇಹೇ. ಈ ಕರ್ಮ ಸಿದ್ಧಾಂತವನ್ನ, ಈ ಜ್ಞಾನವನ್ನ ಅರಿತವರು, ಅರ್ಥಕೊಳ್ದೇ ಇರೋವರೆಗೂ ವ್ಯತ್ಯಾಸ ಇಷ್ಟೇ. ಯಾರು ಜ್ಞಾನಿಗಳಾಗಿರ್ತಾರೋ, ಈ ಕರ್ಮಭೂಮಿಯಲ್ಲಿ, ಈ ಮೃತ್ಯುಲೋಕದಲ್ಲಿ ಹೇಗಿರಬೇಕು ಅನ್ನೋದನ್ನ ಅರ್ಥಕೊಂಡಿದ್ದಾರೋ, ಅವರು ಜಾಗೃತರಾಗಿದ್ದಾರೆ, ಮೈಮರ್ತಿಲ್ಲ. ಜಾಗರ್ತಿ ಭೂತಾನಿ ಅಂದ್ರೆ ಜಾಗೃತರಾಗಿದ್ದಾರೆ, ಎಚ್ಚರಿಕೆಯಿಂದ ಜೀವನ ಮಾಡ್ತಾ ಇದ್ದಾರೆ. ನಮಗೆ ಬಹಳಷ್ಟು ಕಡೆ ನಾವು ನೋಡ್ತೀವಿ, ಯೋಗಿಗಳು ಎಚ್ಚರ ಆಗು ಮನುಜ, ಎಚ್ಚರ ಆಗು, ಉತ್ತಿಷ್ಠತ ಜಾಗೃತ. ಶಂಕರಾಚಾರ್ಯರು ಒಂದು ಕಡೆ ಅದೇ ಹೆಸರಲ್ಲೇ ಒಂದು ಕೃತಿ ಇದೆ ಅವ್ರದ್ದು, ತಸ್ಮಾತ್ ಜಾಗೃತ ಜಾಗೃತ, ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅರ್ಥಂ ನಾಸ್ತಿ, ಇನ್ನೊಂದು ಮತ್ತೊಂದೆಲ್ಲ ಹೇಳ್ತಾರೆ, ನಾಸ್ತಿ ನಾಸ್ತಿ, ಇದು ಯಾವುದು ಇಲ್ಲಪ್ಪ, ಇದು ಹಾಗಲ್ಲ ಹೀಗಲ್ಲ ಅಂತೆಲ್ಲ ಹೇಳ್ತಾ ಬರ್ತಾರೆ. ಭಜಗೋವಿಂದಮಲ್ಲಿ
ಇದೇ ರೀತಿ ಒಂದ್ ಕಡೆ ಹೇಳ್ತಾರೆ, ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ ಕಸ್ಯತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತೆಯ ತದಿಹ ಭ್ರಾತಃ. ಸಹೋದರನೇ, ತತ್ವಚಿಂತನೆ ಮಾಡು. ಯಾವ ರೀತಿ? ಯಾರು ಪತ್ನಿ, ಯಾರು ಪತಿ, ಯಾರು ಮಕ್ಕಳು, ಲಾಭ ಏನು, ನಷ್ಟ ಏನು, ದೊರೆತಿದ್ದೇನು, ಕಳ್ಕೊಂಡಿದ್ದೇನು. ಸಂಸಾರೋ ಅಯಂ ಅತೀವ ವಿಚಿತ್ರ, ಇದು ವಿಚಿತ್ರವಾದ, ಇದನ್ನು ಹೀಗೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಇದು ಈ ಜಗತ್ತಿರೋದೇ ಹೀಗೆ. ಹಾಗಾಗಿ ತತ್ವಚಿಂತನೆ ಮಾಡು, ಜಗತ್ತಿನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡ. ಬ್ರಹ್ಮದೇವರ ಕೆಲಸವನ್ನ ನೀನ್ ಮಾಡಕ್ ಹೋಗ್ಬೇಡ, ಅದು ಸೃಷ್ಟಿಕರ್ತನಾದ ಆತನ ಕೆಲಸ ಕಾರ್ಯ. ಅದು ಆತ ಏನ್ ಮಾಡ್ಬೇಕೋ ಮಾಡ್ತಾ ಇರ್ತಾನೆ. ನೀನ್ ಮಾಡ್ಬೇಕಾಗಿರೋದಿಷ್ಟೇ, ತತ್ವಂ ಚಿಂತೆಯ, ನೀನ್ ಯಾರು ಅಂತ ಚಿಂತನೆ ಮಾಡು. ರಮಣ ಮಹರ್ಷಿಗಳ ಹತ್ರ ಯಾರೋ ಬರ್ತಾರೆ, ಹೀಗೆ ಏನೋ ಈ ಜಗತ್ತಿನ ಬಗ್ಗೆ ಅದು ಇದೆಲ್ಲ ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ಆಗ ರಮಣ ಮಹರ್ಷಿಗಳು ಹೇಳ್ತಾರೆ, ನೀನ್ ಯಾರು ಅಂತ ತಿಳ್ಕೊಪ, ನೀನ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಡುತ್ತೆ. ನೀನ್ ಯಾರು ಅಂತ ನೀನು ತಿಳ್ಕೊಳ್ದೆ, ನೀನು ಜಗತ್ತಿನ ಬಗ್ಗೆ, ಜೀವನದ ಬಗ್ಗೆ, ಇನ್ನೊಂದು ಬಗ್ಗೆ ಎಷ್ಟೇ ತಿಳ್ಕೊಂಡ್ರು ಅದರಿಂದ ನಿನಗೇನು ಉಪಯೋಗ ಆಗೋದಿಲ್ಲ. ಇದನ್ನೇ ಮಹಾತ್ಮರು ಹೇಳ್ತಾರೆ, ನಿನ್ನನ್ನ ನೀನು ಮೊದಲು ಅರ್ಥ ಮಾಡ್ಕೋ. ಸರಿ, ಯಾರೋ ಹೇಳಿದ್ದಾರೆ, ಎಲ್ಲೋ ಓದಿದ್ದು, ನಾನು ಆತ್ಮ, ಶರೀರ ಅಲ್ಲ, ಮನಸ್ಸಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅಥವಾ ಭಾವಿಸಿದ ಮಾತ್ರಕ್ಕೆ ತಿಳ್ಕೊಂಡಿದ್ದಾರೆ ಅಂತ ಅಲ್ಲ. ಇದು ತತ್ವತಃ ಅರ್ಥ ಆಗಿರ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಪ್ರಾಣಿ ಪಕ್ಷಿಗಳಂತೆ ಮನುಷ್ಯ ಶರೀರ ಸಿಕ್ಕಿದ್ರು, ಜ್ಞಾನ ಪಡ್ಕೊಳ್ಳೋದಕ್ಕೆ, ಆತ್ಮೋದ್ಧಾರ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ಕಿದ್ರು, ಪ್ರಾಣಿ ಪಕ್ಷಿಗಳಂತೆ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳ್ಳೋದು, ಏನೋ ಒಂದು ಕಾರ್ಯ ಮಾಡಿಕೊಂಡು ಕಾಲ ಕಳ್ಕೊಂಡು ಒಂದು ದಿನ ಮೃತ್ಯುವಿಗೆ ವಶ ಆಗೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಅದನ್ನೇ ಉಪನಿಷತ್ತಲ್ಲಿ ಒಂದು ವಾಕ್ಯ ಹೇಳುತ್ತೆ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ಶರೀರವನ್ನ ಪಡ್ಕೊಂಡ್ ಬಂದಿದ್ದಾರೆ, ಆದ್ರೆ ಮೃಗಗಳಂತೆಯೇ ಜೀವನ ಮಾಡ್ತಾ ಇದ್ದಾರೆ. ದಿನ ಬೆಳಗಾಯ್ತು, ಕೆಲಸ ಮಾಡು, ಹೊಟ್ಟೆಗೇನು ತಿನ್ಬೇಕು ಅದನ್ನೆಲ್ಲ ಆಹಾರ ತಗೋ, ಏನೋ ಕೆಲಸ ಮಾಡು, ಒಂದಷ್ಟು ಬೇಜಾರು ಮಾಡ್ಕೋ, ಒಂದಷ್ಟು ಖುಷಿ ಪಡು, ಏನೋ ಒಂದಷ್ಟು ಕಾಲ ಕಳೆದು ಒಂದಿನ ಮುಗ್ದೋಯ್ತು ಜೀವನ ಅಂತ. ಇದಲ್ಲ, ತತ್ವಚಿಂತನೆ ಮಾಡಬೇಕು. ನಾನು ಯಾರು, ನಾನು ಯಾಕೆ ಈ ಜಗತ್ತಲ್ಲಿ ಹುಟ್ಟಿದ್ದೀನಿ, ನನಗೆ ಯಾಕೆ ಇಂಥ ಶರೀರನೇ ಸಿಕ್ಕಿದೆ, ಇಂಥ ತಂದೆ ತಾಯಿಗಳ ಹೊಟ್ಟೆಲೇ ಹುಟ್ಟಿ ಇಂಥದ್ದೇ ಕರ್ಮ ಮಾಡಬೇಕಾಗಿ ಬಂತು, ಇದ್ರದ್ದು ಏನೋ ಹಿನ್ನೆಲೆ ಇದೆ. ಕರ್ಮ ಸಿದ್ಧಾಂತ ಅರ್ಥ ಮಾಡಿಕೊಂಡಾಗ ಈ ಕರ್ಮದ ಫಲವಾಗಿ ನನಗೆ ಈ ತರ ಆಗಿದೆ, ಈ ಕರ್ಮದ ಫಲವಾಗಿ ನನಗೆ ಇಂತಹ ಕರ್ಮ ಮಾಡಬೇಕಾಗಿದೆ, ಸುಖ ದುಃಖಗಳು, ಲಾಭ ನಷ್ಟಗಳು ಈ ಕಾರಣದಿಂದಲೇ ನನಗೆ ಆಗ್ತಾ ಇದೆ. ಹೀಗೆಲ್ಲ ಅರ್ಥ ಮಾಡಿಕೊಂಡು ಈಗ ಋಣ ಅಂತ ಏನಿದೆಯೋ ಅದನ್ನೆಲ್ಲ ತೀರಿಸಿ, ಅಂದ್ರೆ ಮಾಡಬೇಕಾಗಿರೋ ಕರ್ಮವನ್ನೆಲ್ಲ ಮಾಡಿ ಅದರಿಂದ ಏನು ಬಯಸದೆ ಈಗ ನಾನು ಬಾಕಿ ತೀರಿಸ್ತಾ ಇದ್ದೀನಿ ಅನ್ನೋ ಭಾವನೆಯಲ್ಲಿ ಇರಬೇಕೆ ಹೊರತು ಮತ್ತೆ ಏನೋ ತಗೋಬೇಕು ಈ ಜಗತ್ತಿನಿಂದ ಅನ್ನೋ ಭಾವನೆ ಬಿಟ್ಬಿಡ್ಬೇಕು. ಇಲ್ಲದೇ ಇದ್ರೆ ನಾನೇನೋ ಮಾಡ್ತಾ ಇದ್ದೀನಿ, ನನಗೇನು ಸಿಕ್ತು, ನಾನೇನಾದ್ರು ಪಡ್ಕೊಳ್ತೀನಿ ಈ ಮೃತ್ಯು ಲೋಕದಿಂದ ಅಂದ್ರೆ ಮೃತ್ಯುನೇ ಸಿಗೋದು. ಯಾರು ಹೇಳಿದ್ದಾರೆ ಇದನ್ನ? ಶಾಸ್ತ್ರದಲ್ಲಿ ಬಹಳಷ್ಟು ಕಡೆ ಹೇಳಿದೆ. ಕನಕದಾಸರ ಒಂದು ಕೀರ್ತನೆ ಬಹಳ ಅದ್ಭುತವಾಗಿ ಇಲ್ಲಿ ನಮಗೆ ಒಂದು ಉದಾಹರಣೆ. ನೆಚ್ಚದಿರು ಸಂಸಾರ ನೆಲ ಇಲ್ಲ ಈ ಕಾಯ, ಅಚ್ಚುತನ ನಾಮವನ್ನು ನೆನೆದು ಸುಖಿಯಾಗೋ. ಗಳಿಸದಿರು ಸೀಮೆಯನು, ಗಳಿಸದಿರು ದ್ರವ್ಯವನು,
ಗಳಿಸದಿರು ನೀ ದುರಿತ ರಾಶಿಗಳನ್ನು. ನೀನಿಲ್ಲಿ ಗಳಿಸೋದಕ್ಕೆಲ್ಲ ಬಂದಿರೋದು. ಭೂಮಿ ಗಳಿಸೋದು, ಹಣವನ್ನ ಗಳಿಸೋದು, ಅದು ಪಿತ್ರಾರ್ಜಿತ ಅಂತನೋ ಸ್ವಯಾರ್ಜಿತ ಅಂತನೋ ಹೇಗೋ ಸಿಕ್ತು ಅಂತನೋ ಅದಲ್ಲ. ಈ ಮೊದಲಿಂದ ನೀನು ಜನ್ಮ ಜನ್ಮಾಂತರದಿಂದ ಗಳಿಸ್ಬೇಕು, ಲಾಭ ನಷ್ಟಗಳ ಲೆಕ್ಕಾಚಾರ ಹಾಕಿ ನಾನು ಏನೋ ಪಡ್ಕೋಬೇಕು, ಈ ಮೃತ್ಯು ಲೋಕದಲ್ಲಿರೋದು ಏನೋ ನಾನು ಗಳಿಸ್ಬೇಕು ಅಂತ ಅಂದ್ಕೊಂಡೆ ಋಣಶೇಷ. ಶೇಷ ಅಂದ್ರೆ ಬಾಕಿ ಉಳಿಯೋದು ಅಂತ, ಋಣ ಅಂದ್ರೆ ಸಾಲ. ಆ ಋಣ ಅನ್ನೋದು ಹೆಚ್ಚಾಗಿ ಹೆಚ್ಚಾಗಿ ಇವತ್ತು ಇಷ್ಟು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಿನಗೆ. ಕರ್ಮ ಮಾಡಿದ್ದು ಹೊತ್ತು ಹುಟ್ಟದಾಗಿಂದ ಹೊತ್ತು ಮುಳುಗೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ. ಕೆಲವ್ರಿಗೆ ಕಡಿಮೆ ಕೆಲಸ, ಕೆಲವರಿಗೆ ಹೆಚ್ಚು ಕೆಲಸ, ಹೆಚ್ಚು ಜವಾಬ್ದಾರಿಗಳು, ತಪ್ಪಿಸ್ಕೊಳಕ್ ಆಗೋದೇ ಇಲ್ಲ. ಅನೇಕ ಮಕ್ಕಳು, ಅನೇಕ ಬಂಧು ಬಾಂಧವರು, ಅನೇಕ ಕಮಿಟ್ಮೆಂಟ್ಸ್ ಅಂತೆ, ಇನ್ನೊಂದು ಮತ್ತೊಂದು. ಯಾಕಿಷ್ಟು ಅಂದ್ರೆ ಅಷ್ಟು ಅವರು ಗಳಿಸಿದ್ದಾರೆ ಹಿಂದೆ. ನೋಡಿ, ಇದೇ ಸೂಕ್ಷ್ಮ. ಮಹಾತ್ಮರು ಯಾಕೆ ಹೇಳಿದ್ರು ಗಳಿಸದಿರು, ಇಲ್ಲಿ ಯಾವುದನ್ನು ನೀನ್ ಸ್ವಂತ ಮಾಡ್ಕೊಳಕ್ ಹೋಗ್ಬೇಡ. ಈ ಮೃತ್ಯು ಲೋಕದಲ್ಲಿ ಭರ್ತೃಹರಿಯ ವೈರಾಗ್ಯ ಶತಕದಲ್ಲಿ ಇದೇ ಮಾತು ಬರುತ್ತೆ. ಈ ಮೃತ್ಯು ಲೋಕದಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಪ್ರತಿಯೊಂದು ವಸ್ತುವು ತೀವ್ರ ಭಯದಿಂದ ಆವೃತವಾಗಿದೆ. ವಿವೇಕಾನಂದರು ಇದನ್ನ ಎಕ್ಸಾಂಪಲ್ ಆಗಿ ಕೋಟ್ ಮಾಡಿ ಹೇಳ್ತಾರೆ ಒಂದು ಕಡೆ, ವೈರಾಗ್ಯಂ ಏವ ಅಭಯಂ. ವೈರಾಗ್ಯ ಒಂದೇ ನಿರ್ಭಯತೆಯನ್ನ ನಮಗೆ ಕೊಡುತ್ತೆ. ಮತ್ ಜೀವನ ಮಾಡೋದು ಹೇಗೆ? ನಮ್ಮ ಪ್ರಾರಬ್ಧಕ್ಕನುಸಾರವಾಗಿ ನಮಗೆ ಎಷ್ಟು ಹಣ ಸಿಗ್ಬೇಕೋ, ಊಟ ಸಿಗ್ಬೇಕೋ, ವಾಸ ಮಾಡಕ್ಕೆ ವ್ಯವಸ್ಥೆ ಆಗಲಿ, ಇನ್ನೊಂದು ಮತ್ತೊಂದು ಅದಕ್ಕನುಸಾರವಾಗಿ ಸಿಗ್ತಾ ಇರುತ್ತೆ. ಅದನ್ನ ಕೂಡ ತನ್ನದು ಅಂತ ಭಾವಿಸದೆ ಕೇವಲ ನಾನು ಉಪಯೋಗಿಸ್ತಾ ಇದ್ದೀನಿ, ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ಈ ಮೃತ್ಯು ಲೋಕಕ್ಕೆ ಬಂದಿದ್ದೀನಿ ಸಾಲ ತೀರ್ಸಕ್ಕೆ, ಋಣವನ್ನ ಕಳ್ಕೊಳ್ಳಕ್ಕೆ. ಇಲ್ಲಿ ಇರಬೇಕಲ್ಲ ಒಂದಷ್ಟು ಕಾಲ, ಅದಕ್ಕೆ ಭಗವಂತ ನನಗೇನೋ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಇರಕ್ಕೊಂದು ಸ್ಥಳ, ಒಂದು ಶರೀರ, ಒಂದಷ್ಟು ಜನಗಳ ಸಹಕಾರ, ಇನ್ನೊಂದು ಮತ್ತೊಂದು ಏನೇನೋ ಇದೆ. ಅದನ್ನು ನಾನು ಬಳಸ್ತಾ ಇದ್ದೀನಿ ಅಷ್ಟೇ. ಉಪಯೋಗಿಸಿ ನನ್ನ ಕರ್ತವ್ಯ ಅಥವಾ ನಂದೇನು ಕರ್ಮ ಇತ್ತೋ ಆ ಕರ್ಮಶೇಷವನ್ನು ಕಳ್ಕೊಂಡು ಖಾಲಿಯಾಗಿ ಶುದ್ಧವಾಗಿ ಏನು ಇರದೆ ಖಾಲಿ ಕೈಯಲ್ಲಿ ಮತ್ತೆ ಋಣವನ್ನು ಉಳಿಸ್ಕೊಳ್ಳದೆ ನಿಶೇಷ ಅಂತ ಕರೀತಾರೆ. ಯಾವ ಶೇಷವೂ ಇಲ್ಲದೆ ಹಿಂತಿರುಗಬೇಕು. ಇದು ಜೀವನ ಮಾಡೋ ವಿಧಾನ. ಮಹಾತ್ಮರ ಜೀವನ ನಾವು ಗಮನಿಸಿದಾಗ ಸ್ಪಷ್ಟವಾಗಿ ಇದು ಅರ್ಥ ಆಗುತ್ತೆ. ಪ್ರಶ್ನೆ ಬರುತ್ತೆ, ಇವರು ಸಂಪತ್ತಿದೆ, ಮನೆ ಇದೆ, ಇನ್ನೊಂದೆಲ್ಲ ಇದೆ, ಇದನ್ನೆಲ್ಲ ತ್ಯಾಗ ಮಾಡಿಬಿಟ್ಟು ಅದೇನೋ ಬೀದಿ ಬೀದಿಲಿ ಹೋಗಿ ಭಿಕ್ಷೆ ಎತ್ತಿ ಊಟ ಮಾಡೋದು, ಇದ್ಯಾವ್ದಿದು ಈ ಮಹಾತ್ಮರದು ವಿಚಾರ ಅಂತ ಬಹಳಷ್ಟು ಜನಕ್ಕೆ ಪ್ರಶ್ನೆ. ಪುರಂದರದಾಸರು ನೋಡಿ, ಇರೋದು ಬೇಕಾದಷ್ಟು ಆಸ್ತಿ ಅದನ್ನೆಲ್ಲ ಬಿಟ್ಬಿಟ್ಟು ಅಲ್ಲೆಲ್ಲ ಗುಡ್ಸ್ಲಲ್ಲಿ ಇದ್ಕೊಂಡು ಭಗವಂತ ನಾಮಸ್ಮರಣೆ ಮಾಡಿಕೊಂಡು ಭಿಕ್ಷೆಯಲ್ಲಿ ಜೀವನ ಮಾಡೋದು. ಅಲ್ಲ, ಇರೋದನ್ನೇ ಸರಳವಾಗಿ ಜೀವನ ಮಾಡ್ಕೋಬೋದಲ್ಲ, ಯಾಕೆ? ಮಹಾರಾಜರು ರಾಜ್ಯ ಸಂಪತ್ತು ಎಲ್ಲವನ್ನ ಮಕ್ಕಳಿಗೆ ಕೊಟ್ಬಿಟ್ಟು ಅಥವಾ ಇನ್ನೇನೋ ಮಾಡಿಬಿಟ್ಟು ಕಾಡ್ಗೋಗಿ ಅಲ್ಲೇನೋ ಹಣ್ಣು ಹಂಪಲು ಏನೋ ತಿನ್ಕೊಂಡು ಅಥವಾ ಅಲ್ಲೆಲ್ಲೋ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋದು ಮಹಾರಾಜರು. ಇದ್ಯಾಕೆ ಈ ತರ ಮಾಡ್ತಾರೆ? ಇದೇ ಕಾರಣ. ಒಂದು, ನನ್ನದು ಅನ್ನೋ ಮಮಕಾರ ಕಳ್ಕೋಬೇಕು. ಭೋಗ ಜಾಸ್ತಿ ಆದಾಗ ಮದ ಗರ್ವ ಬರುತ್ತೆ, ಅದರಿಂದ ತಪ್ಪಿಸ್ಕೋಬೇಕು. ಮೂರನೇದು, ಋಣಶೇಷ ಏನು ಇಟ್ಕೋಬಾರ್ದು. ಈ ಮೃತ್ಯು ಲೋಕದಲ್ಲಿ ನನಗೆ ಬಂದಾಗ ಏನ್ ಸಿಕ್ತೋ ಅದನ್ನು ಎಷ್ಟು ಬೇಕೋ ಅಷ್ಟೇ ಬಳಸಿ ಮತ್ತೆ ಅದನ್ನ ಅಲ್ಲೇ ಬಿಟ್ಟು ಹೋಗ್ಬೇಕೇ ಹೊರತು ಅದರ ಮೇಲೆ ಯಾವುದೇ ಕಾರಣಕ್ಕೂ ಒಡೆತನ ಸಾಧಿಸಬಾರ್ದು. ಓನರ್ಶಿಪ್ ಅಂತ ಕರೀತಾರೆ. ಇದು ಬಹಳ ಅಪಾಯ. ಮತ್ತೆ ಅದು ಋಣ ಆಗುತ್ತೆ, ಮತ್ತೆ ಕರ್ಮಬಂಧನಕ್ಕೆ ಸಿಕ್ಕಾಕೋತಾರೆ. ಇದೇ ಕಾರಣಕ್ಕೆ
ಗಳಿಸದಿರು ಸೀಮೆಯನು, ಗಳಿಸದಿರು ದ್ರವ್ಯವನು, ಗಳಿಸದಿರು ನೀ ದುರಿತ ರಾಶಿಗಳನ್ನು ಅಂತ ಹೇಳ್ತಾರೆ. ಕನಕದಾಸರ ಒಂದು ಈ ಪದಗಳಲ್ಲಿ, ಮಾತುಗಳಲ್ಲಿ ವಿಶೇಷತೆ ಏನು ಅಂದ್ರೆ ನೇರ ನುಡಿ. ನೀನ್ ಗಳಿಸ್ತಾ ಇರೋದು ಇನ್ನೇನು ಅಲ್ಲಪ್ಪ, ದುರಿತ ರಾಶಿಗಳು. ಅಂದ್ರೆ ದುರಿತ ಅಂದ್ರೆ ಪಾಪದ ರಾಶಿಗಳು, ದೋಷದ ರಾಶಿಗಳನ್ನ ಗಳಿಸ್ತಾ ಇದೆಯಾ ನೀನು ಅಷ್ಟೇ. ಇದು ಬಹಳಷ್ಟು ಜನಕ್ಕೆ ಗೊತ್ತಾಗೋದೇ ಇಲ್ಲ. ಯಾಕೆ ಅಂದ್ರೆ ಗುರುಮುಖೇನ ಸತ್ಯವನ್ನ ಕೇಳಿಲ್ಲ, ಶಾಸ್ತ್ರವನ್ನು ಓದಿಲ್ಲ, ಜೀವನದಲ್ಲಿ ಅನುಭವನೂ ಆಗಿಲ್ಲ. ಅನುಭವ ಅಂದ್ರೆ ನೋವಿನ ಅನುಭವನೂ ಆಗಿಲ್ಲ. ಹಾಗಾಗಿ ಅವ್ರದ್ದಿನ್ನೂ ಅದೆಷ್ಟಿದೆಯೋ, ಎಷ್ಟು ಜನ್ಮಗಳು ಈ ಋಣಶೇಷವನ್ನೆಲ್ಲ ತೀರಿಸೋದು, ಇನ್ನೆಷ್ಟು ಸರಿ ಹುಟ್ಟಿ ಬಂದು, ಇನ್ನೆಷ್ಟು ಶರೀರಗಳನ್ನ ಹೊತ್ಕೊಂಡು ಏನೆಲ್ಲ ಅನುಭವಿಸ್ಬೇಕೋ ಅದು ಭವಿಷ್ಯದಲ್ಲಿದೆ. ಆದರೆ ಒಂದು ಉದಾಹರಣೆ ನಮಗೆ ಶ್ರೀರಾಮಕೃಷ್ಣರದು ಬಹಳ ಅದ್ಭುತವಾಗಿ ಇಲ್ಲಿ ನಮಗೆ ಉಪಯೋಗಕ್ಕೆ ಬರುತ್ತೆ. ಹೋಮ ಹಕ್ಕಿ ಅಂತ ಒಂದು ಕಡೆ ಹೇಳ್ತಾರೆ, ಹೋಮ ಬರ್ಡ್ ಅಂತ. ವೇದಗಳಲ್ಲಿ ಹೋಮ ಪಕ್ಷಿಯ ಉದಾಹರಣೆ ಇದೆ. ಅದು ತುಂಬಾ ಎತ್ತರದಲ್ಲಿ ಹಾರಾಡ್ತಾ ಇರುತ್ತೆ. ಹಾರಾಡ್ತಾನೆ ಹಂಗೆ ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಎಷ್ಟೋ ದಿನಗಳು ಬೀಳ್ತಾ ಇರುತ್ತಂತೆ, ಅಷ್ಟು ಎತ್ತರದಲ್ಲಿ ಇರುತ್ತೆ. ಬೀಳ್ತಾ ಬೀಳ್ತಾ ಮೊಟ್ಟೆ ಒಡೆಯುತ್ತೆ, ಅದರಿಂದ ಮರಿ ಆಚೆ ಬರುತ್ತೆ. ಹಾಗೆ ಅದಕ್ಕೆ ರೆಕ್ಕೆಗಳು ಬೆಳೆಯುತ್ತೆ, ರೆಕ್ಕೆಗಳನ್ನು ಬಡಿಯುತ್ತದು. ಬೀಳ್ತಾ ಬೀಳ್ತಾ ಕಣ್ಬಿಡುತ್ತೆ, ಕೆಳಗಡೆ ನೋಡುತ್ತೆ, ಇನ್ನೇನು ಭೂಮಿಗೆ ಹತ್ರ ಆಗ್ತಾ ಇದ್ದೀನಿ, ಭೂಮಿ ಮೇಲೆ ಬಿದ್ದೋಗ್ತೀನಿ ನಾನು, ಭೂಮಿ ತಾಕತ್ತೆ ನನಗೆ. ಭೂಮಿ ಸ್ಪರ್ಶ ಆಯ್ತು ಅಂದ್ರೆ, ಅಷ್ಟು ವೇಗದಲ್ಲಿ ಬಿದ್ದೆ ಅಂದ್ರೆ ನಾನು ಚೂರ್ ಚೂರಾಗ್ಬಿಡ್ತೀನಿ. ತಕ್ಷಣ ಅದಕ್ಕೆ ಭಯ ಆಗಿ ಕಿರ್ಚುತ್ತಂತೆ. ಕಿರ್ಚಿಬಿಟ್ಟು ಜೋರಾಗಿ ರೆಕ್ಕೆಗಳನ್ನು ಬಡಿದು ತನ್ನ ತಾಯಿಯ ಕಡೆ ದೃಷ್ಟಿ ಇಟ್ಟು ತಾಯಿಯ ಹತ್ರ ಹಾರ್ಕೊಂಡು ಹೋಗ್ಬಿಡುತ್ತೆ. ಹಾಗೆ ಭೂಮಿಗೆ ಸ್ಪರ್ಶನೇ ಆಗಲ್ಲ, ಅದು ತಾಯಿನ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಇದು ಹೋಮ ಪಕ್ಷಿಯ ಉದಾಹರಣೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಏನರ್ಥ ಅಂದ್ರೆ, ಯಾರು ಜ್ಞಾನಿಗಳು, ಪೂರ್ವ ಸುಕೃತ ಅವ್ರಿಗಿರುತ್ತೋ, ಏನೋ ಸ್ವಲ್ಪ ಕರ್ಮಶೇಷ ಇರುತ್ತೆ, ಅಥವಾ ಭಗವಂತನ ಇಚ್ಛೆಯಂತೆ ಈ ಜಗತ್ತಲ್ಲಿ ಅವತರಿಸಿ ಅವ್ರು ಮಾಡೋವಂಥದ್ದು ಏನೋ ಒಂದು ಕೆಲಸ ಇರುತ್ತಿಲ್ಲಿ, ಅದಕ್ಕಾಗಿ ಅವರು ಜಗತ್ತಿಗೆ ಬರ್ತಾರಷ್ಟೆ. ಬಂದ್ರು ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಈ ಮೃತ್ಯುಲೋಕ ಅಂದ್ರೆ ಏನು, ಅಥವಾ ಕರ್ಮಭೂಮಿ, ಮೃತ್ಯುಲೋಕ ಅಂತೆಲ್ಲ ಇದಕ್ಕೆ ಹೆಸರಿದೆ ಈ ಭೂಲೋಕಕ್ಕೆ. ಈ ಲೋಕದಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಸುಖ ಇದೆಯಾ ಇಲ್ವಾ, ಇದೆಲ್ಲ ಅವ್ರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಅರ್ಥ ಆಗುತ್ತೆ ಇದು ಬಹಳ ಅಪಾಯಕಾರಿ ಸ್ಥಳ, ವಿವೇಕಿಗಳಿಗೆ ಮಾತ್ರ ಅರ್ಥ ಆಗುತ್ತೆ ಇದು. ಈ ಭೂಲೋಕ ವೆರಿ ಡೇಂಜರಸ್ ಪ್ಲೇಸ್ ಅಂತ, ತುಂಬಾ ಅಪಾಯ ಇದು. ಇದೇ ಮಾತನ್ನ ರಾಮಕೃಷ್ಣ ಹೇಳ್ತಾರೆ. ಈ ಪ್ರಪಂಚ ಅನ್ನೋದು ಜ್ಞಾನಿಗಳಿಗೆ ಅಂಜಿಕೆಯನ್ನು ಉಂಟು ಮಾಡುತ್ತೆ, ಭಯವನ್ನು ಉಂಟು ಮಾಡುತ್ತಂತೆ. ಈ ಜಗತ್ತು ಈ ಏನು ಈ ಮನುಷ್ಯರೆಲ್ಲ ಪ್ರೀತಿಸ್ತಾರಲ್ಲ, ಚಿನ್ನ, ಹಣ ಅಥವಾ ಅಧಿಕಾರ, ಇದೆಲ್ಲ ಬಹಳ ಅಪಾಯಕಾರಿ. ಇದು ವಿವೇಕಿಗಳಿಗೆ ಅರ್ಥ ಆಗುತ್ತೆ ಬಹಳ ಬೇಗ. ತಕ್ಷಣ ಅದರಿಂದ ಅವರು ಹಿಂದಕ್ಕೆ ಬರ್ತಾರೆ. ಪುರಂದರದಾಸರಿಗಾಗಿದ್ದು ಅದೇ. ಕನಕದಾಸರು ಪಾಳೆಗಾರರು ಅಂತ ಅಧಿಕಾರದಲ್ಲಿದ್ದವರು, ಅವರು ಕೂಡ ಅದನ್ನ ತ್ಯಾಗ ಮಾಡಿಬಿಡ್ತಾರೆ. ಜ್ಞಾನ ಬಂದ್ಮೇಲೆ ಯಾಕೆ ಮಹಾರಾಜರು ರಾಜ್ಯ ಎಲ್ಲ ಬಿಟ್ಟು ಕಾಡಿಗೋಗಿ ಭಿಕ್ಷೆ ಬೇಡ್ಕೊಂಡು ತಿನ್ಕೊಂಡು ಯಾಕೆ ಇರ್ತಾ ಇದ್ದು ಅಂದ್ರೆ ಇದೇ ಕಾರಣಕ್ಕೆ. ಇದೆಲ್ಲ ಅಪಾಯ, ದುರಿತಗಳ ರಾಶಿ ಇದು. ತಕ್ಷಣ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಕೆಲವ್ರಿಗೆ ವಯಸ್ಸು ಸ್ವಲ್ಪ ಹೆಚ್ಚಾದ್ಮೇಲೆ ಅರ್ಥ ಆಗುತ್ತೆ, ಕೆಲವ್ರು ಚಿಕ್ಕ ವಯಸ್ಸಲ್ಲೇ ಅರ್ಥ ಆಗ್ಬಿಡುತ್ತೆ. ಆ ಹೋಮ ಪಕ್ಷಿ ತರ ಕಿರ್ಚ್ಕೊಂಡು, ಅದು ಕಿರ್ಚ್ಕೊಳ್ತು, ಇವ್ರಿಗೆ ಹೆದರಿಕೆ ಆಯ್ತು, ಇದು ಈ ಭೂಲೋಕ ನಮಗಲ್ಲ, ಇದು ಈ ಸಂಸಾರಕ್ಕೇನಾದ್ರೂ
ಪ್ರವೇಶ ಮಾಡಿದ್ರೆ, ಇದಕ್ಕೇನಾದರೂ ಅಂಟ್ಕೊಂಡ್ರೆ ಅಥವಾ ಇದರ ಸಂಘ ಮಾಡಿದ್ರೆ ಖಂಡಿತವಾಗಿ ದುಃಖ ಅನ್ನೋದು ಮತ್ತೆ ಮೃತ್ಯುವಿಗೆ ಸಿಕ್ಕಾಕೊಳ್ಳೋದು ಖಂಡಿತ. ತಕ್ಷಣ ಅವರು ತಮ್ಮ ಮೂಲ ಏನು ತಾಯಿಯಿಂದ ಬಂತಲ್ಲ, ಅದು ಮೊಟ್ಟೆ ಬಂದು ಮರಿ ಆಯ್ತಲ್ಲ, ಅದು ತನ್ನ ಮೂಲಕ್ಕೆ ತಾಯಿಯನ್ನು ಸೇರ್ಕೋಬೇಕು ಅಂತ ಹೇಗೆ ಹಾರ್ಕೊಂಡೋಯ್ತೋ ಹಾಗೆ ಅವರ ಮನಸ್ಸು ಪರಮಾತ್ಮನ ಕಡೆ ಮತ್ತೆ ಏಕಾಗ್ರಗೊಂಡ್ಬಿಡುತ್ತೆ. ಏಕಾಗ್ರತೆ ಅಷ್ಟೇ, ಬೇರೆ ಆ ಕಡೆ ಈ ಕಡೆ ಎಲ್ಲೂ ನೋಡಲ್ಲ ಅವರು. ಅವ್ರೇನ್ ಮಾಡ್ತಾ ಇದ್ದಾರೆ, ಇವ್ರೇನ್ ಮಾಡ್ತಿದ್ದಾರೆ, ಲೋಕ ಹೇಗಿದೆ, ಅಲ್ಲೇನ್ ನಡೀತಿದ್, ಯಾವುದು ಲೋಕವಾರ್ತೆ ಯಾವುದು ಬೇಕಾಗಿಲ್ಲ ಅವ್ರಿಗೆ. ಭಗವಂತನನ್ನ ಸೇರ್ಕೋಬೇಕೀಗ. ಸೀದಾ ಭಗವಂತನಲ್ಲಿ ದೃಷ್ಟಿ ಇಡ್ತಾರೆ, ಅದಕ್ಕೆ ಏನ್ ಬೇಕೋ ಆ ಸಾಧನೆ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಅಷ್ಟರಲ್ಲಿ ಇಲ್ಲಿ ಏನಾಗಬೇಕೋ ಕೆಲಸ ಅವ್ರ ಕಡೆಯಿಂದ ನಡೆಯುತ್ತೆ, ಭಗವಂತ ಮಾಡಿಸ್ತಾನೆ. ಆದರೆ ಅವರಿಗೆ ದೃಷ್ಟಿ ಮಾತ್ರ ಭಗವಂತನಲ್ಲೇ ಇರುತ್ತೆ. ಈ ಹೋಮ ಪಕ್ಷಿಯ ಉದಾಹರಣೆ ಕೊಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ, ಅಂದ್ರೆ ಅವರ ನೇರ ಶಿಷ್ಯರು ಏನು ವಿವೇಕಾನಂದರು, ಬ್ರಹ್ಮಾನಂದರು ಇತ್ಯಾದಿ ನೇರ ಶಿಷ್ಯರು, ಸನ್ಯಾಸಿ ಶಿಷ್ಯರು, ಅವರೆಲ್ಲ 18-19 ವರ್ಷಕ್ಕೆ ವೈರಾಗ್ಯವನ್ನು ಪಡ್ಕೊಂಡು ಶ್ರೀರಾಮಕೃಷ್ಣ ಹತ್ರ ಬಂದು ಗುರು ಸೇವೆ ಮಾಡಿ ಜ್ಞಾನ ಪಡ್ಕೊಂಡು ಅವರೆಲ್ಲ ತಪಸ್ವಿಗಳು. ಅವರ ಆತ್ಮೋದ್ಧಾರ ಮಾಡ್ಕೊಂಡು ಅವ್ರು ಹೋದ್ರು. ಲೋಕಕ್ಕೇನೋ ಒಂದಷ್ಟು ಒಳ್ಳೆಯದನ್ನು ಮಾಡಿದ್ರು. ಹಾಗಿರ್ಬೇಕು ಅಂತ ಹೇಳ್ತಾರೆ. ಅವ್ರು ನೋಡಿ ಯಾವುದು ತಮ್ಮದು ಅಂತ ಒಂದನ್ನು ಗಳಿಸೋದಿಲ್ಲ. ಎಷ್ಟು ಬೇಕೋ ಅಷ್ಟು ಸರಳವಾಗಿರ್ತಾರೆ, ಉಪಯೋಗಿಸ್ತಾರೆ ಅಷ್ಟೇ, ತಮ್ಮದಾಗಿಸ್ಕೊಳ್ಳೋದಿಲ್ಲ ಯಾವುದನ್ನು. ಹಾಗೇನೆ ಯಾವುದೇ ವ್ಯಕ್ತಿಗಳನ್ನು ಕೂಡ ನನ್ನವರು ಈ ಮೃತ್ಯುಲೋಕದಲ್ಲಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಕರ್ಮಾನುಬಂಧೀನಿ ಮನುಷ್ಯಲೋಕೆ, ಯಾವುದೋ ಕರ್ಮದ ಫಲ, ಅಂಥ ಮಕ್ಕಳೇ ಹುಟ್ಟೋದು, ಅವ್ರ ಪ್ರಾರಬ್ಧ ಏನಿರುತ್ತೋ, ಅವರು ದುಃಖ ಅನುಭವಿಸ್ತಾ ಇದ್ರೆ ಇವ್ರು ಸುಮ್ಮನಿರಕ್ಕಾಗಲ್ಲ, ಇವ್ರು ನೋಡ್ಕೊಂಡು ಸುಮ್ಮನಿರಕ್ಕಾಗಲ್ಲ. ಕೆಲವ್ರಿಗಂತೂ ಆರೋಗ್ಯ ಇಲ್ಲದೆ ಇರುವಂಥ ಮಕ್ಕಳು ಹುಟ್ಬಿಡುತ್ತವೆ, ಅದನ್ನು ಬಿಡೋ ಹಾಗೂ ಇಲ್ಲ, ಅದು ಸರಿಪಡಿಸಕ್ಕೂ ಆಗಲ್ಲ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ. ಯಾಕೆ ಅಂದ್ರೆ ಹಿಂದಿನ ಕರ್ಮಶೇಷ, ಅದು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ಬಂದಿರೋದನ್ನ, ಜೀವನವನ್ನ ನಿರ್ಲಿಪ್ತವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಈ ಮೃತ್ಯುಲೋಕದಲ್ಲಿ ಯಾವುದನ್ನು ತನ್ನದು ಅಂತ ಭಾವಿಸದೆ, ಯಾವ ಸಂಬಂಧಕ್ಕೂ ಅಂಟ್ಕೊಳ್ಳದೆ, ತನ್ನ ಕರ್ತವ್ಯ ಏನಿದೆಯೋ, ಕರ್ತವ್ಯ ಕರ್ಮ ಸ್ವಧರ್ಮ ಅಷ್ಟನ್ನ ನಿರ್ಲಿಪ್ತವಾಗಿ ಮಾಡಿ, ಎಲ್ಲ ಕೃಷ್ಣಾರ್ಪಣ ಅಂತ ಮಾಡಿ ಯಜ್ಞರೂಪವಾಗಿ ಕರ್ಮ ಮಾಡಿ, ಯಾವ ಬಂಧನಕ್ಕೂ ಸಿಕ್ಕಾಕೊಳ್ಳದೆ ನಿರ್ಲಿಪ್ತವಾಗಿ, ಏನು ಸಾಲ ತೀರ್ಸಕ್ ಬಂದಿದ್ದೀವಿ, ಸಾಲ ತೀರ್ಸಿದ್ದಾಯ್ತು, ಹೋಗ್ತಾ ಇರ್ಬೇಕಷ್ಟೆ. ಮತ್ತಿಲ್ಲಿ ಸಾಲ ಮಾಡಕ್ ಹೋಗ್ಬಾರ್ದು, ಮತ್ತಿನ್ಯಾವುದೋ ಋಣ ಕಟ್ಕೊಳಕ್ ಹೋಗ್ಬಾರ್ದು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ, ಕರ್ಮ ಆಗಲಿ, ವಸ್ತುಗಳನ್ನು ಉಪಯೋಗಿಸೋದಾಗಲಿ, ಮತ್ತೊಂದು. ಈ ರೀತಿ ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ಪುನಃ ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳದೆ ಅವರು ಕರ್ಮದಿಂದ ಮುಕ್ತಿಯನ್ನು ಪಡ್ಕೋತಾರೆ. ಇದು ಮಹಾಭಾರತದಲ್ಲಿ ಘಟನೆಗಳು ನಡೆಯುತ್ತೆ. ಆಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳಷ್ಟು ಕಡೆ ಈ ವಿಚಾರ ಹೇಳ್ತಾನೆ. ಅಸಂಗ ಶಸ್ತ್ರೇಣ ಅಂತ ಒಂದು ಫಲತ್ಯಾಗ, ಸಂಗತ್ಯಾಗವನ್ನು ಮಾಡೋದೇ ನಿಜವಾದ ತ್ಯಾಗ ಅಂತ ಪರಮಾತ್ಮ ಹೇಳ್ತಾನೆ. ಕೆಲಸ ಮಾಡದೆ ಸುಮ್ಮನಿರೋದಲ್ಲ, ಮತ್ತೆ ಅದು ಉಳಿಯುತ್ತೆ, ಮತ್ತೆ ಮಾಡಕ್ಕೆ ಮತ್ತೆ ಹುಟ್ಟಬೇಕಾಗತ್ತೆ. ಆಮೇಲೆ ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆಯೋ, ಭಗವಂತ ಏನು ಕೊಟ್ಟಿದ್ದಾನೋ ಅದನ್ನು ಮಾಡಬೇಕು ಕರ್ಮ. ಆದರೆ ನಾನು ಮಾಡಿದೆ ಅನ್ನೋ ಸಂಘವೂ ಬೇಡ, ಇದರಿಂದ ನನಗೇನೋ ಸಿಗಬೇಕು ಅನ್ನೋ ಫಲಾಪೇಕ್ಷೆನೂ ಬೇಡ. ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ, ಸಂಬಂಧಗಳು, ಮಕ್ಕಳು, ಇನ್ನೊಂದು ಮತ್ತೊಂದು ಏನೆಲ್ಲ ಇದೆಯೋ ಇವೆಲ್ಲ ಕರ್ಮಶೇಷ, ಋಣಶೇಷ. ಋಣವನ್ನು ತಗೊಂಡೋಗಿ ಬಂದಿರೋರು ಅವರು. ಸಾಲ್ಗಾರರು ಮಕ್ಕಳಾಗಿ ಹುಟ್ಟುತ್ತಾರೆ, ಶತ್ರುಗಳು ಮಕ್ಕಳಾಗಿ ಹುಟ್ಟುತ್ತಾರೆ. ಇವರೇನಾದರೂ ಪುಣ್ಯ ಮಾಡಿದ್ರೆ ಧರ್ಮ ಸಂತಾನ ಅಂತ ಪುಣ್ಯಾತ್ಮರು ಹುಟ್ಟುತ್ತಾರೆ. ಆದರೆ ಅದು ಬಹಳ ಕಡಿಮೆ ಉದಾಹರಣೆಗಳು. ಹೆಚ್ಚಿಗೆ ಸಾಲಗಾರರು ಋಣಾನುಬಂಧ ರೂಪೇಣ ಅವ್ರು ಬರ್ತಾರೆ, ಅವ್ರದ್ದು ಏನಿದೆಯೋ ತಗೋತಾರೆ, ಹೊರಟೋಗ್ತಾರೆ.
ಆವತ್ತಿಗೂ ಅಷ್ಟೇ ಇವತ್ತಿಗೂ ಅದೇ ನಡೀತಾ ಇದೆ. ಈ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ನಿರ್ಲಿಪ್ತವಾಗಿದ್ದಾಗ ಮಾತ್ರ ಪುನಃ ಪುನರ್ಜನ್ಮಕ್ಕೆ ನಾವು ಮತ್ತೆ ಸಾಲ ಮಾಡದೆ, ಋಣವನ್ನು ಉಳಿಸ್ಕೊಳ್ದೆ ನಾವು ಎಲ್ಲ ಕರ್ಮಬಂಧನದಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ಬಾಳ್ಬೇಕಾದ್ರೆ ಧರ್ಮ ಅಧರ್ಮ ವಿಚಕ್ಷಣ ನಮಗೆ ಬಹಳ ಮುಖ್ಯವಾಗಿ ಬೇಕು. ಮತ್ತೊಂದು ವಿಚಾರ ಇದೆ. ಸಮಯ ಪ್ರಜ್ಞೆ ಅಂತ. ಸಮಯ ಪ್ರಜ್ಞೆ ಅಂದ್ರೆ ಯಾವ ಸಮಯದಲ್ಲಿ ನಿರ್ಧಾರ ತಗೋಬೇಕೋ ಆಗ ತಗೊಂಡು ಅದನ್ನ ನಾವು ಮುಗಿಸ್ಬಿಡ್ಬೇಕು. ಹೇಗೆಗೋ ಕಾಲ ಕಳೆದ್ಬಿಟ್ಟು ಯೌವನದಲ್ಲಿ ವೃದ್ಧಾಪ್ಯದಲ್ಲಿ ನಾನೇನೋ ಸಾಧನೆ ಮಾಡ್ತೀನಿ ಅಂತ ಆಗ ಏನೂ ಮಾಡೋಕ್ಕಾಗದೆ ಮತ್ತೆ ಅದು ಉಳಿಸ್ಕೊಂಡು ಪುನಃ ಹುಟ್ಟಿ ಬಂದು ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ಈ ಸಮಯ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ಯಾಕೆ ಸಮಯವನ್ನು ವ್ಯರ್ಥ ಮಾಡ್ತಾರೆ ಅಂದ್ರೆ, ಇಲ್ಲಿ ಒಂದು ಸಮಸ್ಯೆ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ ಅನುಕರಣೆ ಮಾಡುವಂತಹ ಒಂದು ದೋಷ ಇರುತ್ತೆ. 4 ಜನ ಏನ್ ಮಾಡ್ತಾ ಇದ್ದಾರೆ, ಈ ಮಕ್ಕಳು ಹಾಗೆ, ಮಕ್ಕಳನ್ನ ಗಮನಿಸ್ಬೇಕು. ಅವರು ಯಾರೋ ಒಬ್ರು ಏನೋ ಕಿರ್ಚ್ತಾ ಇದ್ರೆ ಈ ಉಳಿದವರೆಲ್ಲ ಹಾಗೆ ಕಿರ್ಚಕ್ ಶುರು ಮಾಡ್ಬಿಡ್ತಾರೆ. ಯಾವುದೋ ಒಂದು ಮಗು ಓಡೋದ್ರೆ ಉಳಿದವರೆಲ್ಲ ಓಡೋದು. ಅವು ಏನೋ ಯಾರೋ ಒಬ್ಬ ಏನೋ ಮಾಡಿದ್ರೆ ಇವರೆಲ್ಲ ಅದನ್ನೇ ಮಾಡೋದು. ಅಂದ್ರೆ ಅನುಕರಣೆ ಮಾಡೋದೇ ಸ್ವಭಾವತಃ ಅವರಲ್ಲಿ ಇರುತ್ತೆ. ದೊಡ್ಡವರಾದ್ಮೇಲೂ ಹಾಗೆ. ಅದೇನ್ ಮಾಡ್ತಾ ಇದ್ದೀವಿ ಏನು ಗೊತ್ತಿಲ್ಲ. ಸಮಾಜದಲ್ಲಿ ಏನ್ ನಡೀತಾ ಇದೆಯೋ ಹೇಗೆ ನಡೀತಾ ಇದೆಯೋ ಸುಮ್ಮನೆ ಅದನ್ನ ಅನುಕರಣೆ ಮಾಡ್ಕೊಂಡು ಹೋಗುದು. ಪರಿಣಾಮ ಏನು? ಇಮಿಟೇಷನ್ ಇಸ್ ಅ ಸೈನ್ ಆಫ್ ಡೆತ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಮೃತ್ಯುವಿಗೆ ವಶರಾಗ್ತಾರೆ, ಮೃತ್ಯುವನ್ನು ಹೋಗಿ ಸೇರ್ತಾರೆ ಹೊರತು ಅಮೃತತ್ವ ಇಲ್ಲ. ಅನುಕರಣೆ ಮಾಡೋದಲ್ಲ, ಅರ್ಥ ಮಾಡ್ಕೋಬೇಕು. ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಜೀವನ ಮಾಡಿದಾಗ ಸಿದ್ಧಿಂ ಅವಾಪ್ನೋತಿ ಸುಖಂ ಪರಾಂಗತಿ. ಏನು ಸಿಗಬೇಕಾಗಿದೆಯೋ ಅದು ಸರಿಯಾಗಿ ಸಿಗುತ್ತೆ. ಅಂತರಂಗದಲ್ಲಿ ಸುಖ ಯಾವತ್ತೂ ಹೊರಗಡೆ ಸಿಗಲ್ಲ ಮನುಷ್ಯರಿಗೆ, ಅಂತರಂಗದಲ್ಲಿ ಸಿಗುತ್ತೆ. ಬಾಹ್ಯದಲ್ಲಿ ಸುಖವನ್ನ ಅನುಭವಿಸುವಂಥದ್ದು ಪ್ರಾಣಿ ಪಕ್ಷಿಗಳು, ಭೋಗ ಶರೀರ. ಅದು ಮನುಷ್ಯನದು ಭೋಗ ಶರೀರ ಅಲ್ಲ, ಅದು ಯೋಗ. ಹಾಗಾಗಿ ಇವನಿಗೆ ಸುಖ ಅಂತರಂಗದಲ್ಲಾಗತ್ತೆ ಹೊರತು ಬಹಿರಂಗದಲ್ಲಲ್ಲ. ಬಹಿರಂಗದಲ್ಲಿ ಸುಖವನ್ನ ಅನುಭವಿಸೋ ಪ್ರಯತ್ನವನ್ನು ಮಾಡಬಾರ್ದು. ಇದನ್ನೇ ಪರಮಾತ್ಮ ಹೇಳ್ತಾ ಇರೋದು. ಹಾಗೆ ನಿರ್ಲಿಪ್ತವಾಗಿ ಜೀವನ ಮಾಡ್ತಾ ಒಬ್ಬರ ಜೀವನವನ್ನು ಇನ್ನೊಬ್ಬರು ಅನುಕರಣೆ ಮಾಡೋಕ್ಕೆ ಪ್ರಯತ್ನ ಮಾಡದೆ, ಯಾಕಂದ್ರೆ ಒಬ್ಬರು ಪ್ರಾರಬ್ಧದ ಹಾಗೆ ಇನ್ನೊಬ್ರದಿಲ್ಲ. ಅವ್ರಿಗೇನಿದೆಯೋ ಅದನ್ನ ಅವರು ಸರಿಯಾಗಿ ಮಾಡ್ತಾ ಹೋಗ್ಬೇಕು. ಅವತಾರಗಳಲ್ಲೇ ನೋಡಿ, ಪರಮಾತ್ಮನ ಹಲವಾರು ಅವತಾರಗಳಲ್ಲಿ ಒಂದು ಅವತಾರದ ಹಾಗೆ ಇನ್ನೊಂದು ಅವತಾರ ಇರಲ್ಲ ಜೀವನ. ಮಹಾಲಕ್ಷ್ಮಿಯ ಅವತಾರನೇ ಆದರೂ ಸೀತೆಯ ಜೀವನ ಒಂದು ರೀತಿ ಇತ್ತು, ರುಕ್ಮಿಣಿಯ ಜೀವನ ಇನ್ನೊಂದು ರೀತಿ ಇತ್ತು. ಹೀಗೆ ಒಂದೊಂದು ಅವತಾರದಲ್ಲೂ ಬದಲಾಗುತ್ತೆ. ಕೃಷ್ಣನ ಜೀವನ ಘಟನೆಗಳೇ ಬೇರೆ ತರ, ರಾಮನ ಜೀವನ ಘಟನೆಗಳೇ ಅದೇ ಬೇರೆ ತರ. ಹೀಗಿರುವಾಗ ವ್ಯಕ್ತಿಗೂ ಬದಲಾಗುತ್ತೆ ಅವರವರ ಪ್ರಾರಬ್ಧ ಅನ್ನುವಂಥದ್ದು. ಆದರೆ ಧರ್ಮ ಅಧರ್ಮ ವಿಚಾರಗಳು ಮಾತ್ರ ಎಲ್ಲರಿಗೂ ಅನ್ವಯಿಸುವಂಥದ್ದು. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡಾಗ ಅದನ್ನ ವಿಚಕ್ಷಣ ಅಂತ ಕರೀತಾರೆ. ಸುಮ್ಮನೆ ನೋಡೋದಲ್ಲ, ಸರಿಯಾಗಿ ನೋಡೋದು ವಿಚಕ್ಷಣ. ಆಮೇಲೆ ನಾವಿಲ್ಲೇನಿದ್ರು ಕಳ್ಕೊಳಕ್ ಬಂದಿದೀವಿ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಇಲ್ಲೇನೋ ಗಳಿಸಬೇಕು ಅನ್ನುವಂಥ ಭಾವನೆ ಬಿಡಬೇಕಾಗತ್ತೆ. ಇಲ್ಲಿಂದ ಏನೋ ಗಳಿಸ್ಬಿಟ್ಟು ನಾವು ಹೋಗಿದ್ವಿ ತಗೊಂಡು ಮತ್ತೆ ವಾಪಸ್ ಕೊಟ್ಟು ಬಾ ಅಂತ ಪರಮಾತ್ಮ ಕಳಿಸಿದಾನೆ. ಇಲ್ಲಿ ಕೊಟ್ಟು ಖಾಲಿ ಮಾಡಿಕೊಂಡು ಹೋಗ್ಬೇಕು. ಇದನ್ನೇ ವಿವೇಕಾನಂದ ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ.
ಇತರರಿಗಾಗಿ ಜೀವಿಸು ಅಂದರೆ ಇತರರಿಗೆ ಏನೇನು ಕೊಡಬೇಕೋ ನೀನು ಋಣ ಕಳ್ಕೊಳ್ಳೋದೇನಿದೆಯೋ ಎಲ್ಲ ಕಳ್ಕೊಂಬಿಡು ಅಂತ. ಕೊಟ್ಟು ಕಳ್ಕೊಂಬಿಡು ಎಲ್ಲ, ಏನು ತಗೊಳಕ್ ಹೋಗ್ಬೇಡ. ಹಾಗೆ ನಿನಗೆ ತಾನಾಗಿ ಸಿಕ್ಕಿದ್ರೂ ಕೂಡ ಅದನ್ನು ಮತ್ತೆ ಸಮಾಜಕ್ಕೆ ವಿನಿಯೋಗ ಮಾಡಿ ಏನು ಇಲ್ಲದಂತೆ ಮಾಡಿಕೊಂಡ್ರೆ ಮಾತ್ರ ಕರ್ಮಬಂಧನದಿಂದ ಮುಕ್ತಿ. ಈ ರೀತಿಯಲ್ಲಿ ಸಮಯ ಪ್ರಜ್ಞೆ, ಆ ಸಮಯಕ್ಕೆ ಹೇಗೆ ಏನು ನಿರ್ಧಾರ ತಗೋಬೇಕು, ಹೇಗೆ ನಡ್ಕೋಬೇಕು, ಇದು ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ಬಾಹ್ಯದಲ್ಲಿ ಆಚರಣೆ ಹೇಗಿರಬೇಕು, ಕರ್ಮಯೋಗ. ಒಳಗಡೆ ಜ್ಞಾನಯೋಗ, ಹೊರಗಡೆ ಕರ್ಮಯೋಗ. ಸ್ವಸ್ವರೂಪವನ್ನ ಅರ್ಥ ಮಾಡಿಕೊಂಡು ಸ್ವರೂಪದಲ್ಲಿರಬೇಕು. ಬಾಹ್ಯದಲ್ಲಿ ಕರ್ತವ್ಯ ಕರ್ಮವನ್ನು ನಿರ್ಲಿಪ್ತವಾಗಿ ಮಾಡಬೇಕು. ಇನ್ನು ಈ ಮೃತ್ಯುಲೋಕದಲ್ಲಿ ಯಾವುದರ ಕಡೆಗೂ ಆಸಕ್ತನಾಗಬಾರ್ದು, ಯಾವುದನ್ನು ಬಯಸಬಾರ್ದು, ಹಾಗೆ ಯಾವುದನ್ನು ತನ್ನ ಸ್ವಂತದ್ದು ಅಂತಲೂ ಭಾವಿಸಬಾರ್ದು. ಹೀಗಿದ್ದಾಗ ಮಾತ್ರ ಇಲ್ಲಿ ಕರ್ಮಬಂಧನ ಇಲ್ಲದೆ, ಕರ್ಮಭೂಮಿಯಲ್ಲಿದ್ದರೂ ಕರ್ಮಬಂಧನಕ್ಕೆ ಸಿಕ್ಕಾಕೊಳ್ಳದೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವಿಚಾರ ಭಜಗೋವಿಂದಮ್ಮಲ್ಲಿ ನಾವು ಗಮನಿಸಿದ್ವಿ. ಏನ್ ಹೇಳುತ್ತೆ ಅದರಲ್ಲಿ? ಅರ್ಥಮನರ್ಥಂ ಭಾವಯ ನಿತ್ಯಂ. ಇನ್ನೊಂದು ಕಡೆ ಹೇಳ್ತಾರೆ, ಮಾ ಕುರು ಜನಧನ ಯೌವನ ಗರ್ವಂ ಹರತಿ ನಿಮೇಶ ಕಾಲ ಸರ್ವಂ. ಏನೋ ಇದೆ ಅಂತ ಗರ್ವ ಪಡಬೇಡ. ಅರ್ಥಂ ಅನರ್ಥಂ ಭಾವಯ ನಿತ್ಯಂ. ಅರ್ಥ ಅಂದ್ರೆ ಸಂಪತ್ತು ಯಾವತ್ತಿಗೂ ಅನರ್ಥವನ್ನು ಉಂಟು ಮಾಡುತ್ತೆ ಅಂತ ಸದಾ ನೆನಪಿನಲ್ಲಿಟ್ಕೋ. ಹಾಗೇನೆ ಇಹ ಸಂಸಾರೇ ಬಹುದುಸ್ತಾರೆ, ಇಲ್ಲಿ ಸುಖವಾಗಿರ್ತೀನಿ ಅನ್ನೋ ಕನಸು ಕಾಣಬೇಡ. ಇಲ್ಲಿ ರಕ್ಷಣೆ ಸಿಗುತ್ತೆ ಅಂತ ಕನಸು ಕಾಣಬೇಡ. ಇದು ದುಃಖಾಲಯ ಅನ್ನೋದನ್ನ ನೆನಪಿನಲ್ಲಿಟ್ಕೊಂಡು ಇಲ್ಲಿ ಏನಿದೆಯೋ ನಿನ್ನ ಕರ್ತವ್ಯ ಕರ್ಮವನ್ನ ಭಗವಂತನ ಸೇವೆ ಅಂತ ಮಾಡ್ತಾ ನಿರ್ಲಿಪ್ತವಾಗಿದ್ದು ಮನಸ್ಸನ್ನ ಭಗವಂತನಿಗೆ ಕೊಟ್ಟು ಭಗವತ್ ಚಿಂತನೆಯಲ್ಲಿದ್ದು ನೀನು ಕರ್ಮದಿಂದ ಮುಕ್ತನಾಗು. ಇಲ್ಲದೇ ಇದ್ರೆ ಏನಾಗತ್ತೆ? ಸರಿ, ನಾವು ಹೀಗಿರಕ್ಕಾಗಲ್ಲ, ನಾವಿಲ್ಲೇನೋ ಗಳಿಸ್ತೀವಿ, ಏನೋ ಮಾಡ್ತೀವಿ, ಇನ್ನೇನೋ ಮಾಡಕ್ ಹೋಗ್ತೀವಿ, ಏನೇನೋ ಮಾಡ್ತೀವಿ. ಹಾಗೇನಾದ್ರು ಮಾಡಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ. ಜನನದ ದುಃಖ, ಮರಣದ ಸಂಕಟ, ಮಧ್ಯದಲ್ಲಿ ದುಃಖಮಯವಾದ ಕಷ್ಟಕರವಾದ ಜೀವನ, ಮಾನಸಿಕ ಯಾತನೆಗಳು. ಸ್ವಲ್ಪ ಏನಾದರೂ ಇನ್ನೊಂದಷ್ಟು ಪಾಪಕರ್ಮಗಳನ್ನು ಮಾಡಿದ್ರೆ ಯಮಭಟರ ಕೈಯಲ್ಲಿ ಸಿಕ್ಕಾಕೊಂಡು ಅನೇಕ ವಿಧದ ನರಕಗಳಲ್ಲಿ ಯಾತನೆ ಅನುಭವಿಸಿ ಪುನಃ ಹುಟ್ಟೋದು. ಅಲ್ಲಿ ಅನುಭವಿಸಿದ ಸಾಲದು ಅಂತ ಉಳಿದಿದ್ದನ್ನ ಇನ್ನೊಂದಷ್ಟು ಇಲ್ಲಿ ಬರುತ್ತೆ, ಇಲ್ಲಿ ಅನುಭವಿಸೋದು. ಸರಿ, ಒಳ್ಳೆ ಕೆಲಸ ಮಾಡಿ ಪುಣ್ಯ ಗಳಿಸ್ತೀವಿ ಅಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆದ್ಮೇಲೆ ಮತ್ತೆ ಈ ಮರ್ತ್ಯಲೋಕದಲ್ಲಿ ಹುಟ್ಟುತ್ತಾರೆ ಅಂತ ಪರಮಾತ್ಮ ಹೇಳ್ತಾನೆ. ಇರೋದು ಒಂದೇ ದಾರಿ. ಯಾರು ನನ್ನನ್ನ ಪಡ್ಕೋತಾರೋ ಅವರಿಗೆ ಪುನರ್ಜನ್ಮ ಇಲ್ಲ. ಭಗವಂತನನ್ನ ಪಡ್ಕೊಂಡವರಿಗೆ ಭಗವಂತನ ದರ್ಶನ, ಭಗವಂತನಲ್ಲಿ ಭಕ್ತಿ, ಭಗವಂತನಲ್ಲಿ ತಾದಾತ್ಮ ಹೊಂದವರು ಅವರಿಗೆ ಮಾತ್ರ ಪುನರ್ಜನ್ಮ ಇಲ್ಲದಂತೆ ಅವರು ಮುಕ್ತಿಯನ್ನ ಪಡ್ಕೋತಾರೆ. ಇಲ್ಲ ಅಂದ್ರೆ ಕಲ್ಪಗಳು ಕಳೆದ್ರು, ಜನ್ಮಗಳಲ್ಲ, ಕಲ್ಪಗಳು ಅಂದ್ರೆ ಎಷ್ಟೋ ಸಾವಿರಾರು ವರ್ಷಗಳಾದ್ಮೇಲೆ ಯುಗಗಳು, ಎಷ್ಟೋ ಯುಗಗಳಾದ್ಮೇಲೆ ಕಲ್ಪಗಳು, ಈ ತರ ಎಲ್ಲ ಇದೆ. ಕಲ್ಪಗಳು ಕಳೆದ್ರು ಮತ್ತೆ ಸೂಕ್ಷ್ಮ ರೂಪದಲ್ಲಿ ಅವರವರ ಕರ್ಮ ಪುನಃ ಅವರು ಅದನ್ನ ಅನುಭವಿಸ್ಲೇಬೇಕಾಗತ್ತೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ನೀವೇನಂತ ಭಾವಿಸಿದ್ದೀರಾ, ಬಾಳೆಹಣ್ಣು ನುಂಗುವಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರಾ ಮುಕ್ತಿ ಅಂದ್ರೆ, ಅದಕ್ಕೆ ತಪಸ್ಸನ್ನ ಆಚರಿಸ್ಬೇಕಾಗತ್ತೆ. ತಪಸ್ವಿ ಜೀವನ, ಸಂಯಮದ ಜೀವನ, ಗುರು ಸೇವೆ, ಜ್ಞಾನ, ನಿಷ್ಠೆ, ಅಧ್ಯಾತ್ಮದಲ್ಲಿ, ಅಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ, ಈ ರೀತಿಲೆಲ್ಲ ಶುದ್ಧವಾದ ಜೀವನ ಮಾಡಿ ಯಾರು ಕರ್ಮ ಬಂಧನದಿಂದ ಮುಕ್ತರಾಗ್ತಾರೋ ಭಗವಂತನ ಕೃಪೆಯಿಂದ ಅವರಿಗೆ ಅಷ್ಟೇ ಮುಕ್ತಿ.
ಹೀಗೆ ಇವೆಲ್ಲ ಬಹಳಷ್ಟು ವಿಚಾರಗಳಿದೆ. ಇವತ್ತು ನಾವು ಈ 1 ಗಂಟೆಯ ಈ ಒಂದು ಸತ್ಸಂಗದಲ್ಲಿ ಧರ್ಮ ಅಧರ್ಮ ವಿಚಕ್ಷಣ ಹೇಗಿರಬೇಕು ಅದು ಧರ್ಮ, ಹೇಗಿರಬಾರದು ಅದು ಅಧರ್ಮ, ಇದನ್ನು ಸರಿಯಾಗಿ ತಿಳ್ಕೋಬೇಕು. ಅಂತರಂಗ ಬಹಿರಂಗ ಎರಡಕ್ಕೂ ಅನ್ವಯಿಸುತ್ತಿದ್ದು. ಆಮೇಲೆ ಸಮಯ ಪ್ರಜ್ಞೆ, ಆಮೇಲೆ ಮಾಡೋಣ ಸಾಧನೆ, ಆಮೇಲೆ ನೋಡೋಣ, ಈಗೇನು ಮಾಡ್ತೀರಾ ಆಮೇಲೆ ಸಾಧನೆ ಮಾಡೋದು ಅಂದರೆ, ಈಗ ನಾವು ಒಂದಷ್ಟು ಇನ್ನು ಚಿಕ್ಕ ವಯಸ್ಸು, ನಾವಿಲ್ಲೇನೋ ಒಂದು ಸ್ವಲ್ಪ ಅನುಭವಿಸೋಣ ಜಗತ್ತನ್ನು ಅಂದರೆ, ಅನುಭವಿಸೋದೇನಿಲ್ಲ, ಇನ್ನೊಂದಷ್ಟು ಕರ್ಮವನ್ನು ತಲೆ ಮೇಲೆ ಹೊತ್ಕೊಳ್ಳೋದಷ್ಟೇ. ಈ ಭೋಗ ಅನ್ನೋದು ದುಃಖಕ್ಕೆ ಕಾರಣ. ಭೋಗಾಹ ದುಃಖ ಯೋನಯ ಏವತೆ, ದುಃಖಕ್ಕೆ ದ್ವಾರಗಳಿವೆಲ್ಲ. ಎಚ್ಚರಿಕೆಯಿಂದ ಬದುಕಬೇಕಿಲ್ಲಿ. ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ಒಳ್ಳೆಯದು. ಹೀಗಾಗಿ ಯಾರೋ ನಮಗೆ ತೊಂದರೆ ಕೊಟ್ಟರು, ಯಾರೋ ನಮಗೆ ಮೋಸ ಮಾಡಿದ್ರು, ಇನ್ನೇನೋ ಆಗೋಯ್ತು, ಇದು ಯಾವುದು ಸುಮ್ಮನೆ ಆಗಿಲ್ಲ. ಇವೆಲ್ಲ ಹಿಂದಿನ ಜನ್ಮಗಳ ಕರ್ಮಕ್ಕನುಸಾರವಾಗಿ ಅಂಥದ್ದದ್ದು, ಅಂಥ ಕರ್ಮಗಳು, ಅಂಥ ಘಟನೆಗಳು, ಅಂಥವರು ನಮ್ಮ ಜೀವನದಲ್ಲಿ ಬರ್ತಾರೆ ಹೋಗ್ತಾರೆ. ಋಣ ಮುಗಿತಾ ಹೊಟ್ಟೋಗ್ತಾರೆ, ಅವ್ರು ಇರಲ್ಲ. ಅವ್ರಿಗೇನು ತಗೋಬೇಕೋ ಬಂದ್ರು, ತಗೊಂಡು ಹೋದ್ರು. ಏನು ಕೊಡ್ಬೇಕಾಗಿತ್ತೋ ಬಂದ್ರು, ಕೊಟ್ಬಿಟ್ಟು ಹೋದ್ರು. ಈ ರೀತಿ ಭಾವಿಸ್ಬೇಕು. ಅವ್ರು ತಗೊಂಡೋದ್ಮೇಲೆ ಅವರೇ ಏನು ಇಟ್ಕೊಳ್ಳಲ್ಲ. ಅದು ಯಾರದ್ದು ಇಲ್ಲಿ ಯಾರದ್ದು ಏನು ಸ್ವಂತ ಅಲ್ಲ, ಎಲ್ಲ ಭಗವಂತಂದೇ. ಈ ಮೃತ್ಯು ಲೋಕದಲ್ಲೇ ಬಿಟ್ಟೋಗ್ತಾರೆ ಎಲ್ಲ ಅವರು. ಆ ಕರ್ಮದ ಫಲವನ್ನು ಅನುಭವಿಸೋಕ್ಕೆ ಮತ್ತೆ ಋಣಶೇಷ ತಗೊಂಡೋಗ್ತಾರೆ, ಮತ್ತೆ ಬರ್ತಾರೆ. ಅಷ್ಟು ಬಿಟ್ರೆ ಇನ್ನು ಇಲ್ಲಿ ಯಾರದ್ದು ಏನು ಸ್ವಂತದ್ದು ಇಲ್ಲ. ಇಲ್ಲಿ ಯಾರು ಈ ಮೃತ್ಯು ಲೋಕದಲ್ಲಿರೋದನ್ನು ಯಾರು ತಮ್ಮ ಸ್ವಂತವನ್ನಾಗಿ ಮಾಡ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಹಾಗಾಗಿ ಇದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅಧ್ಯಾತ್ಮ ಜ್ಞಾನವನ್ನು ಆಧಾರವಾಗಿಟ್ಕೊಂಡು ನಮ್ಮ ಜೀವನವನ್ನು ಮಾಡಬೇಕು. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಗೃಹಸ್ಥಾಶ್ರಮ ಆಗಲಿ, ಸನ್ಯಾಸ ಆಗಲಿ, ಎಲ್ಲರಿಗೂ ಇದು ಅನ್ವಯಿಸುವಂಥ ವಿಚಾರ. ಸೊ ಹೀಗೆ ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮ ಏವ ಹತೋಹಂತಿ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ, ಧರ್ಮದಿಂದ ನಡ್ಕೋತಾರೋ, ಅವರನ್ನ ಧರ್ಮ ಕಾಪಾಡುತ್ತೆ. ಈ ಮೃತ್ಯು ಲೋಕದಲ್ಲಿದ್ದರೂ ಕಾಪಾಡುತ್ತೆ. ಧರ್ಮವನ್ನು ಮಾಡದೆ ಅಧರ್ಮ ಮಾಡಕ್ಕೆ ಹೋದರೆ ಆ ಧರ್ಮವೇ ಯಮಧರ್ಮನ ರೂಪದಲ್ಲಿ ಹಂತಿ. ಅವರು ಯಮಧರ್ಮನ ಕೈಗೆ ಸಿಕ್ಕಾಕೊಂಡು ಮೃತ್ಯುವನ್ನು ಅನುಭವಿಸ್ತಾರೆ. ಇಲ್ಲದೇ ಇದ್ದರೆ ಧರ್ಮವನ್ನು ಆಚರಿಸಿದ್ದೆ ಆದರೆ ಧರ್ಮಸ್ವರೂಪನಾದ ಪರಮಾತ್ಮ ಶ್ರೀರಾಮನ ರೂಪದಲ್ಲಿ ಅಥವಾ ಪರಮಾತ್ಮನ ರೂಪದಲ್ಲಿ ಅವರನ್ನು ಕಾಪಾಡ್ತಾನೆ. ಹೀಗೆ ನಮಗೆ ಅಧ್ಯಾತ್ಮ ಜ್ಞಾನ ನಮ್ಮನ್ನು ಎಚ್ಚರವಾಗಿಡುತ್ತೆ. ಜಾಗೃತ ಜೀವನ ಅಂತ. ಇಂತಹ ಜಾಗೃತಿ ನಮ್ಮಲ್ಲಿ ಉಂಟಾಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣಾರ್ಪಣಮಸ್ತು.